ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you all for today classes. In the last class, we discussed bench grinder, pedestal grinder, and constructional features of the grinding wheel and elements of grinding wheel, ಸ್ಟ್ಯಾಂಡರ್ಡ್ ಮಾರ್ಕಿಂಗ್ ಸಿಸ್ಟಮ್ ಆಫ್ ಗ್ರೈಂಡಿಂಗ್ ವಿಲ್. ಈ ವಿಷಯಗಳನ್ನು ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಸೊ ಟುಡೇ ವಿ ವಿಲ್ ಡಿಸ್ಕಸ್ ದಿ ಗ್ರೈಂಡರ್ ರಿಲೇಟೆಡ್ ಟಾಪಿಕ್, ದಟ್ ಈಸ್ ಮೈಂಟೈನಿಂಗ್ ಎ ಗ್ರೈಂಡಿಂಗ್ ವೀಲ್. ನೋಡಿ ಮಕ್ಕಳೇ, ನಾವು ಗ್ರೈಂಡಿಂಗ್ ಮಷಿನ್ಸ್ ಅನ್ನ ಬಳಸ್ತಾ ಹೋದಾಗೆ ಆ ಗ್ರೈಂಡಿಂಗ್ ವೀಲ್ ಏನಾಗ್ತಾ ಇರುತ್ತೆ, ವಿಯರ್ ಅಂಡ್ ಟಿಯರ್ ಆಗ್ತಾ ಇರುತ್ತೆ. ಒಂದು ಎಫಿಷಿಯಂಟ್ ಆಗಿ ಮಷಿನ್ ರನ್ ಆಗಬೇಕಾದ್ರೆ ಗ್ರೈಂಡಿಂಗ್, ಮೆಟಲ್ ಕಟಿಂಗ್ ಆಪರೇಷನ್ಸ್, ಶೇಪಿಂಗ್ ಆಪರೇಷನ್ಸ್ ಎಫೆಕ್ಟಿವ್ ಆಗಿರಬೇಕು ಅಂತಂದ್ರೆ ಈ ಗ್ರೈಂಡಿಂಗ್ ವೀಲ್ ಅನ್ನು ಕೂಡ ನಾವು ಮೈಂಟೈನ್ ಮಾಡಬೇಕು. ಸೊ ಹಾಗಾಗಿ ಇನ್ ದಿಸ್ ಕ್ಲಾಸ್ ವಿ ಡಿಸ್ಕಸ್ maintenance of grinding wheel. At the end of this lesson, you shall be able to state the importance of maintaining a grinding wheel. Grinding wheel ಅನ್ನ ನಾವು ಮೈಂಟೆನೆನ್ಸ್ ಮಾಡಬೇಕಲ್ಲ, ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮತ್ತೆ ಇಲ್ಲಿ ಕೆಲವು ಟರ್ಮ್ಸ್ ಬರುತ್ತೆ, ಲೋಡಿಂಗ್, ಗ್ಲೇಜಿಂಗ್, ಡ್ರೆಸ್ಸಿಂಗ್, ಟ್ರೂಯಿಂಗ್ ಅಂತೇಳಿ. ಹಾಗಾಗಿ ಇಲ್ಲಿ ಲೋಡಿಂಗ್ ಅಂದ್ರೆ ಏನು, ಗ್ಲೇಜಿಂಗ್ ಅಂದ್ರೆ ಏನು ತಿಳಿದುಕೊಳ್ಳೋಣ. ಮತ್ತೆ ಈ ಲೋಡಿಂಗ್ ಮತ್ತೆ ಗ್ಲೇಜಿಂಗ್ ಆಗೋದ್ರಿಂದ ನಮ್ಮ ಗ್ರೈಂಡಿಂಗ್ ಆಪರೇಷನ್ಸ್ ನಲ್ಲಿ ಏನ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ, ಸ್ಟೇಟ್ ದ ಎಫೆಕ್ಟ್ಸ್ ಆಫ್ ಲೋಡಿಂಗ್ ಅಂಡ್ ಗ್ಲೇಜಿಂಗ್ ತಿಳಿದುಕೊಳ್ಳೋಣ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಡ್ರೆಸ್ಸಿಂಗ್ ಅಂಡ್ ಟ್ರೂಯಿಂಗ್. ಡ್ರೆಸ್ಸಿಂಗ್ ಟ್ರೂಯಿಂಗ್ ಏನ್ ವ್ಯತ್ಯಾಸ ತಿಳಿದುಕೊಳ್ಳೋಣ. ಈ ಲೋಡಿಂಗ್ ಆಯ್ತು, ಗ್ಲೇಜಿಂಗ್ ಆಯ್ತು, ಡ್ರೆಸ್ಸಿಂಗ್ ಮಾಡಬೇಕು, ಟ್ರೂಯಿಂಗ್ ಮಾಡಬೇಕು ಅಂದಾಗ ನಮ್ಗೇನಾದರೂ ಒಂದು ಡಿವೈಸ್ ಬೇಕಾಗುತ್ತೆ. ಆ ಡಿವೈಸೇ ವೀಲ್ ಡ್ರೆಸ್ಸರ್ ಅಂತ ಕರಿತೀವಿ. ಯಾವ್ಯಾವ ತರ ವೀಲ್ ಡ್ರೆಸ್ಸರ್ ಸಿಗುತ್ತೆ ನೋಡ್ಕೊಳ್ಳೋಣ. ಮತ್ತೆ ಪ್ರತಿಯೊಂದು ಡ್ರೆಸ್ಸರ್ನ ಉಪಯೋಗ, ಸ್ಟೇಟ್ ದ ಯೂಸಸ್ ಆಫ್ ಈಚ್ ಟೈಪ್ ಆಫ್ ವೀಲ್ ಡ್ರೆಸ್ಸರ್. ಇಷ್ಟು ವಿಷಯಗಳನ್ನ ಈ ಒಂದು ತರಗತಿಯಲ್ಲಿ ಮಂದಟ್ ಮಾಡ್ಕೊಳ್ಳೋಣ. ನಾವು ಲೆಟ್ ಅಸ್ ಕಮ್ ಟು ಇಂಪಾರ್ಟೆನ್ಸ್ ಆಫ್ ಮೈಂಟೈನಿಂಗ್ ಎ ಗ್ರೈಂಡಿಂಗ್ ವೀಲ್. ಗ್ರೈಂಡಿಂಗ್ ವೀಲ್ ಅನ್ನ ಮೈಂಟೈನ್ ಮಾಡಬೇಕು. ಯಾತಕ್ಕೆ, ಅದರ ಪ್ರಾಮುಖ್ಯತೆ ಏನೇನು, ಮಾಡೋದ್ರಿಂದ ನಮ್ಗೇನು ಲಾಭ, ಯಾತಕ್ಕೆ ಮಾಡಬೇಕು ಮೈಂಟೆನೆನ್ಸ್ ಅನ್ನ, ಹಾಗೆ ಬಳಸಿದ್ರಾಗಲ್ವಾ, ಅದು ಇದೇನು ಯೂಸ್ ಅಂಡ್ ಥ್ರೋನಾ ನೋಡೋಣ ಮಕ್ಕಳೇ. ಎ ಗ್ರೈಂಡಿಂಗ್ ವೀಲ್ ಇಸ್ composed of an abrasive compound used for various grinding and abrasive machining operations. ಬೇರೆ ಅಬ್ರೆಸಿವ್ ಮೆಷಿನಿಂಗ್ ಆಪರೇಷನ್ಸ್ ಇರ್ಬೋದು, ಗ್ರೈಂಡಿಂಗ್ ಆಪರೇಷನ್ಸ್ ಇರ್ಬೋದು. ನಾವೇನು ಗ್ರೈಂಡಿಂಗ್ ವೀಲ್ ಅಂತ ಬಳಸ್ತೀವಿ ಗ್ರೈಂಡಿಂಗ್ ಮಷಿನ್ಸ್ ನಲ್ಲಿ, ದಿಸ್ ಗ್ರೈಂಡಿಂಗ್ ವೀಲ್ ಇಸ್ ಮೇಡ್ ಔಟ್ ಆಫ್, ಈ ಗ್ರೈಂಡಿಂಗ್ ವೀಲ್ ಇಸ್ ಮೇಡ್ ಔಟ್ ಆಫ್ ಅಬ್ರೆಸಿವ್ ಪಾರ್ಟಿಕಲ್. ಮೊನ್ನೆ ಹೇಳಿದೆ ನಾನು, ಎಲಿಮೆಂಟ್ಸ್ ಆಫ್ ಗ್ರೈಂಡಿಂಗ್ ವೀಲ್ ನಲ್ಲಿ ದ ಗ್ರೈಂಡಿಂಗ್ ವೀಲ್ ಇಸ್ ಮೇಡ್ ಔಟ್ ಆಫ್ ಅಬ್ರೆಸಿವ್ ಅಂಡ್ ಬಾಂಡಿಂಗ್ ಮೆಟೀರಿಯಲ್. ಮತ್ತೆ ಅದ್ರ ಜೊತೆ ಕೆಲವು ಟರ್ಮ್ಸ್ ಕೂಡ ಹೇಳಿದೆ, ಗ್ರೇಡು, ಸ್ಟ್ರಕ್ಚರು, ಗ್ರಿಟ್ಟು, ಲೈಕ್ ದಟ್, ಬಾಂಡ್ ಅಂತೇಳಿ. ಸೊ ಗ್ರೈಂಡಿಂಗ್ ವೀಲ್ ಇಸ್ ಮೇಡ್ ಔಟ್ ಆಫ್ ಅಬ್ರೆಸಿವ್ ಪಾರ್ಟಿಕಲ್ ಅಂಡ್ ಇಟ್ ಈಸ್ ಯೂಸ್ಡ್ ಫಾರ್ ಮೆಟಲ್ ಕಟಿಂಗ್ ಪರ್ಪಸಸ್ ಫಾರ್ ವೇರಿಯಸ್ ಮೆಷಿನಿಂಗ್ ಆಪರೇಷನ್, ಅಬ್ರೆಸಿವ್ ಮೆಷಿನಿಂಗ್ ಆಪರೇಷನ್ಸ್ and also in grinding machines. It rotates quickly while in use, is very similar to saws. ಈಗ ನಾವು ಆಕ್ಸಾಯಿಂಗ್ ಮಾಡ್ತೀವಿ, ಆಕ್ಸಾಯಿಂಗ್ ಮಾಡುವಾಗ ಆ ಆಕ್ಸಾ ಬ್ಲೇಡ್ ಏನಿರುತ್ತೆ ಹ್ಯಾಂಡ್ ಆಕ್ಷನ್ ಅಲ್ಲಿ, ಆ ಆಕ್ಸಾ ಬ್ಲೇಡ್ ಏನಿರುತ್ತೆ ಅದರ
ಟೀತು ಶಾರ್ಪ್ ಆಗಿರುತ್ತೆ. ಅಲಾಂಗ್ ದ ಬ್ಲೇಡ್ ಎ ಶಾರ್ಪ್ ಟೀತ್ಸ್. ಸೊ ಏನಾಗುತ್ತೆ, ಬ್ಲೇಡು ನಾವು ಹಿಂಗ್ ಮಾಡ್ತಾ 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 ಬ್ಲೇಡ್ ಕೂಡ ವೇರ್ ಔಟ್ ಆಗುತ್ತೆ, ಹೌದಲ್ವಾ? ಸೊ what saw length, along the length of the saw, cutting teeth length ಏನಿದೆ ಅಲ್ಲಿವರೆಗೂ ಶಾರ್ಪ್ ಟೀತ್ಸ್ ಇರೋದನ್ನ ನಾವು ಕಾಣ್ತೀವಿ. ಅದೇ ರೀತಿ ಈ ಗ್ರೈಂಡಿಂಗ್ ವೀಲ್, ಇಟ್ ಈಸ್ ಮೇಡ್ ಔಟ್ ಆಫ್ ಅಬ್ರೆಸಿವ್ ಪಾರ್ಟಿಕಲ್, ಎ ಸ್ಮಾಲ್ ಶಾರ್ಪ್ ಗ್ರೈನ್ಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ದ ಸರ್ಫೇಸ್ ಆಫ್ ದಿ ವೀಲ್. ಈ ಅಬ್ರೆಸಿವ್ ಗ್ರೈನ್ಸ್ ಅಂತ ಕರಿತೀವಿ ಅಥವಾ ಗ್ರಿಡ್ಸ್ ಅಂತ ಕರಿತೀವಿ. ಇವು ಈ ಸರ್ಫೇಸ್ ಆಫ್ ದ ವೀಲ್ ಮೇಲೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಈಚ್ ಒನ್ ಆಸ್ ಎ ಶಾರ್ಪ್ ಕಟಿಂಗ್ ಎಡ್ಜಸ್. ಪ್ರತಿಯೊಂದು ಅಬ್ರೆಸಿವ್ ಪಾರ್ಟಿಕಲ್ ಕೂಡ ಶಾರ್ಪ್ ಕಟಿಂಗ್ ಎಡ್ಜಸ್. ಯಾವ ರೀತಿ ನಮ್ಮ ಬ್ಲೇಡ್ ನ ಟೀತ್ ಶಾರ್ಪ್ ಆಗಿರುತ್ತೋ ಅದೇ ರೀತಿ ಪ್ರತಿಯೊಂದು ಅಬ್ರೆಸಿವ್ ಪಾರ್ಟಿಕಲ್ಸ್ ಕೂಡ ಇಲ್ಲಿ ಶಾರ್ಪ್ ಆಗಿ ಇರುತ್ತೆ. when you press another material to the grinding wheel ಗೆ ರೊಟೇಟ್ ಆಗ್ತಾ ಇದ್ದಾಗ ನಾವೇನ್ ಮಾಡ್ತೀವಿ, ಗ್ರೈಂಡ್ ಮಾಡ್ಬೇಕಾದ್ರೆ ಇಲ್ಲಿ ನಾವು ಹಿಂಗೆ ಪ್ರೆಸ್ ಮಾಡ್ತೀವಿ. ಪ್ರೆಸ್ ಮಾಡಿ ನಾವು ಗ್ರೈಂಡಿಂಗ್ ಮೆಟಲ್ ಕಟಿಂಗ್ ಮಾಡ್ತಾ ಇರಬೇಕಾದ್ರೆ, ಶಾರ್ಪನಿಂಗ್ ಮಾಡ್ತಾ ಇದ್ದಾರೆ ಟೂಲ್ಸ್ಗಳನ್ನ, ಗ್ರಾಜುವಲಿ ದ ಸರ್ಫೇಸ್ ಆಫ್ ದ ಗ್ರೈಂಡಿಂಗ್ ವೀಲ್ ಈಸ್ ವಾರ್ನ್ ಅವೇ. ಇದು ಸವಿತಾ ಬರುತ್ತೆ. ಅಂಡ್ ಆಲ್ಸೋ ಯಾವಾಗ ಇದು ಸವಿತಾ ಬರ್ತಾ ಇರುತ್ತೆ ಅವಾಗ ಇದು ಇನ್ಸಫಿಷಿಯಂಟ್ ಕಟ್ ದ ಮೆಟೀರಿಯಲ್ ಅನ್ನ ಕಟ್ ಮಾಡಲ್ಲ. ಯಾವಾಗ ಇದು ಮೆಟೀರಿಯಲ್ ಅನ್ನ ಕಟ್ ಮಾಡ್ತಾ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೋ, ದ ರಿಸಲ್ಟ್ ಏನೋ ಈಸ್ ನಾಟ್ ಸೂಟಬಲ್ ಟು ಗ್ರೈಂಡ್ ಅಂಡ್ ಯೂಸ್ ಅಟ್ ದಟ್ ಟೈಮ್. ಹಾಗಾಗಿ ಇದನ್ನ ನಾವು ಗ್ರೈಂಡ್ ಮಾಡ್ಲಿಕ್ಕೆ ಇದು ಸೂಟಬಲ್ ಅಲ್ಲ. ಹಾಗಾಗಿ ಈ ವೀಲ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಮೈಂಟೈನಿಂಗ್ ಮಾಡ್ಬೇಕಾಗುತ್ತೆ. ಮೈಂಟೈನಿಂಗ್ ಮಾಡಬೇಕು ಅಂದ್ರೆ ಏನೋ, ಟು ರೀಸ್ಟೋರ್ ದ ಕಟಿಂಗ್ ಆಕ್ಷನ್. ಟು ರೀಸ್ಟೋರ್ ದ ಕಟಿಂಗ್ ಆಕ್ಷನ್ ಆಫ್ ದ ವೀಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನಾವು ಆಕ್ಸಾ ಬ್ಲೇಡ್ ಅನ್ನ ಬಳಸಿ ಟೀತ್ ಎಲ್ಲ ವೇರ್ ಔಟ್ ಆದ್ಮೇಲೆ ಎಸಿತೀವಲ್ಲ, ಹಾಗೆ ಎಸಿಯಕ್ಕಾಗಲ್ಲ. ಈಗ ನೀವು ಕಟಿಂಗ್ ಎಡ್ ಚಿಸಲ್ಲು ಸೌದೋಯ್ತು, ಬ್ಲಂಟ್ ಆಯ್ತು ಅಂದಿಟ್ಟಿಗೆ ಎಸ್ಬಿಡ್ತೀರಾ, ಮತ್ತೆ ಶಾರ್ಪನ್ ಮಾಡ್ತೀರಾ. ಡ್ರಿಲ್ ಬಿಟ್ಟು ಬ್ಲಂಟ್ ಆಗಿದೆ ಕಟಿಂಗ್ ಎಡ್ಜ್ ಎಸ್ಬಿಡ್ತೀರಾ, ಮತ್ತೆ ಶಾರ್ಪನ್ ಮಾಡ್ತೀರಾ. ಅದೇ ರೀತಿ ಈ ಗ್ರೈಂಡಿಂಗ್ ವೀಲು ವಾರ್ನ ಔಟ್ ಆಗಿದೆ, ಇದು ಕಟಿಂಗ್ ಆಕ್ಷನ್ಸ್ ಇಲ್ಲ ಅಂತ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ, ಈ ಗ್ರೈಂಡಿಂಗ್ ವೀಲ್ನ ಅಬ್ರೆಸಿವ್ ಪಾರ್ಟಿಕಲ್ಸ್ಗೆ ಮತ್ತೆ ಕಟಿಂಗ್ ಆಕ್ಷನ್ ಅನ್ನ ರೀಸ್ಟೋರ್ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಇದನ್ನ ಮೈಂಟೈನ್ ಮಾಡಬೇಕಾಗುತ್ತೆ. ಆ ಕಟಿಂಗ್ ಆಕ್ಷನ್ ಅನ್ನ ರೀಸ್ಟೋರ್ ಮಾಡ್ತಕ್ಕಂಥ ಪ್ರಕ್ರಿಯೆ ಏನಿದೆ ಅದನ್ನ ನಾವು ಡ್ರೆಸ್ಸಿಂಗ್ ಅಂಡ್ ಟ್ರೂಯಿಂಗ್ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ಡ್ರೆಸ್ಸಿಂಗ್ ಅಂತ ನಾವು ಕರಿತೀವಿ. ಸೊ ಈ ಡ್ರೆಸ್ಸಿಂಗ್ ಇಸ್ ಇಂಪಾರ್ಟೆಂಟ್ ಟು ರೀಸ್ಟೋರ್ ದ ಕಟಿಂಗ್ ಆಕ್ಷನ್ಸ್ ಆಫ್ ದಿ ಗ್ರೈಂಡಿಂಗ್ ವೀಲ್. ಗ್ರೈಂಡಿಂಗ್ ವೀಲ್ ಅನ್ನ ಯಾವಾಗ ಗ್ರೈಂಡಿಂಗ್ ವೀಲು becomes insufficient due to two main causes. ಯಾವಾಗ ಇದು ಇನ್ಸಫಿಷಿಯಂಟ್ ಆಗುತ್ತೆ, ಯಾವಾಗ ಇದು ಇನ್ಎಫೆಕ್ಟಿವ್ ಆಗುತ್ತೆ, ಯಾವಾಗ ಇದು ಕಟ್ ಮಾಡಲ್ಲ ಅಂದ್ರೆ, ಟೂ ಮೈನ್ ಕಾಸಸ್. ಯಾವಾಗ ಇದು ಕಟ್ ಮಾಡ್ತಾ ಇಲ್ಲ ಅಂದ್ರೆ ಆ ಗ್ರೈಂಡಿಂಗ್ ವೀಲ್ ಏನಾಗಿರುತ್ತೆ, ಲೋಡಿಂಗ್ ಅಂಡ್ ಗ್ಲೇಜಿಂಗ್ ಅಂತ ನಾವು ಕರಿತೀವಿ. ಎರಡು ಟರ್ಮ್ ಬರ್ತಿಲ್ಲಿ, ಲೋಡಿಂಗ್ ಅಂಡ್ glazing. The important terms in maintaining of grinding wheels. ಈ ಗ್ರೈಂಡಿಂಗ್ ವೀಲ್ ಅನ್ನ ಮೈಂಟೈನ್ ಮಾಡೋದ್ರಲ್ಲಿ ಕೆಲವು ಇಂಪಾರ್ಟೆಂಟ್ ಟರ್ಮ್ಸ್ ಇದೆ. ಅದರಲ್ಲಿ ಇದೆ ಲೋಡಿಂಗ್ ಅಂತ ಒಂದು, ಗ್ಲೇಜಿಂಗ್ ಅಂತ ಒಂದು, ಡ್ರೆಸ್ಸಿಂಗ್ ಅಂತ ಒಂದು, ಟ್ರೂಯಿಂಗ್ ಅಂತ ಒಂದು. ಇವು 4 ಟರ್ಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಮೈಂಟೈನಿಂಗ್ ಎ ಗ್ರೈಂಡಿಂಗ್ ವೀಲ್. ಒಂದು ಗ್ರೈಂಡಿಂಗ್ ವೀಲು ಇನ್ಸಫಿಷಿಯಂಟ್ ಆಗಿದೆ, ಅದು ಸರಿಯಾಗಿ ಮೆಟಲ್ ಅನ್ನ ಕಟ್ ಮಾಡ್ತಾ ಇಲ್ಲ ಅಂದ್ರೆ ಆ ವೀಲ್ ಏನಾಗಿದೆ, ಲೋಡಿಂಗ್ ಆಗಿದೆ, ಗ್ಲೇಜಿಂಗ್ ಆಗಿದೆ. ಈಗ ಮತ್ತೆ ಆ ವೀಲ್ಗೆ ನಾವು ಕಟಿಂಗ್ ಆಕ್ಷನ್ಸ್ ಅನ್ನ ಕೊಡಬೇಕು, ಅದರಲ್ಲಿ ನಾವು ಮತ್ತೆ ಆಪರೇಷನ್ಸ್ ಅನ್ನ ಸಕ್ಸೆಸಿವ್ ಆಪರೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ಅದಕ್ಕೆ ಡ್ರೆಸ್ಸಿಂಗ್ ಮಾಡಬೇಕು, ಟ್ರೂಯಿಂಗ್ ಮಾಡಬೇಕು. ಸೊ ಈಗ ನೋಡ್ತಾ ಹೋಗೋಣ ಮಕ್ಕಳೇ, ಲೋಡಿಂಗ್ ಅಂದ್ರೆ ಏನು. ಸೊ ಮೊದಲನೇ ಟರ್ಮ್ಸ್ ಲೋಡಿಂಗ್. ಈಗಾಗಲೇ ನಿಮಗೆ ಗೊತ್ತು, ಇಂದಿನ ತರಗತಿಯಲ್ಲಿ the abrasive particles are bonding with bonding material
ಅಬ್ರೆಸಿವ್ ಪಾರ್ಟಿಕಲ್ನ ಬಾಂಡ್ ಜೊತೆ ಸೇರಿಸಿ ನಾವು ಗ್ರೈಂಡಿಂಗ್ ವೀಲನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಗ್ರೈಂಡಿಂಗ್ ವೀಲನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಸೊ ಇನ್ ಬಿಟ್ವೀನ್ ದ ಒನ್ ಅಬ್ರೆಸಿವ್ ಟು ಪಾರ್ಟಿಕಲ್ ಟು ಅನದರ್ ಅಬ್ರೆಸಿವ್ ಪಾರ್ಟಿಕಲ್ ಮಧ್ಯ ಪೋರಸ್ ಇರುತ್ತೆ, ಗ್ಯಾಪ್ ಇರುತ್ತೆ. ದಟ್ ಇಸ್ ಕಾಲ್ಡ್ ಸ್ಟ್ರಕ್ಚರ್ ಅಂತ ನಾವು ಕರ್ಕೊಂಡು ಹೋಗ್ತೀವಿ. ದ ಡೆನ್ಸ್ ಆರ್ ಓಪನ್ ಅಂತ ಕರಿತೀವಿ. ಹಿಂದೆ ನಾವು ಫೈಲಿಂಗ್ ಆಪರೇಷನ್ಸ್ ನಲ್ಲಿ ಪಿನ್ನಿಂಗ್ ಅಂತ ಒಂದು ಪದವನ್ನು ಕೇಳಿದ್ದೀವಿ, ಹೌದಲ್ಲ ಮಕ್ಕಳೇ? ಆ ಪಿನ್ನಿಂಗ್ ಅಲ್ಲೇನು, ಸಾಫ್ಟ್ ಮೆಟಲ್ ಪಾರ್ಟಿಕಲ್ಸ್ ಇಸ್ ಆರ್ ಕ್ಲಾಗ್ಡ್ ಇನ್ ಬಿಟ್ವೀನ್ ದ ಟೀತ್ ನಡುವೆ ಆ ಸಾಫ್ಟ್ ಮೆಟಲ್ ಪಾರ್ಟಿಕಲ್ಸ್ ಸಿಗಾಕೊಂಡ್ಬಿಡ್ತದೆ. ಅದನ್ನ ಏನು ಅಂತ ಕರಿತೀವಿ ನಾವು, ಪಿನ್ನಿಂಗ್ ಅಂತ ನಾವು ಕರಿತೀವಿ, ಹೌದಲ್ವಾ? ಅದು ಸೂಕ್ತ ಅಲ್ಲ ಫೈಲ್ ಮಾಡಲಿಕ್ಕೆ, ಅದು ಪಿನ್ನಿಂಗು. ಆ ಪಿನ್ ರಿಮೂವ್ ಮಾಡಿ ಮತ್ತೆ ನಾವೇನು ಮಾಡ್ತೀವಿ, ಫೈಲಿಂಗ್ ಮಾಡ್ತೀವಿ. ಅದೇ ರೀತಿ ಇಲ್ಲೇನಾಗುತ್ತೆ, ಈ ಎರಡು ಪೋರಸ್ ನಡುವೆ ಕೆಲವು ಸಾಫ್ಟ್ ಮೆಟೀರಿಯಲ್ಸ್ ಈ ಅಬ್ರೆಸಿವ್ ಪಾರ್ಟಿಕಲ್ಸ್ ನಡುವೆ ಮೆತ್ಕೊಂಡ್ಬಿಟ್ಟಿರುತ್ತೆ, ಸಿಗಾಕೊಂಡ್ಬಿಡುತ್ತೆ. ಅದನ್ನು ನಾವು ಲೋಡಿಂಗ್ ಅಂತ ನಾವು ಕರಿತೀವಿ. ನೋಡೋಣ. ಸೊ ಲೋಡಿಂಗ್, so it's a grinding wheel. When a soft material such as aluminum, copper, lead, etc. are ground, the metal particles get clogged in the pores of the wheel. This condition is called loading. ಅಲ್ಯೂಮಿನಿಯಮ್, ಕಾಪರ್, ಲೆಡ್ ಇಂಥ ಸಾಫ್ಟ್ ಲೋಹಗಳನ್ನ, ಮೆಟಲ್ಸ್ ಅನ್ನು ನಾವು ಗ್ರೌಂಡ್ ಮೀನ್ಸ್ ಗ್ರೈಂಡ್ ಅನ್ನು ಮಾಡುವಾಗ ಈ ಅಬ್ರೆಸಿವ್ ಪಾರ್ಟಿಕಲ್ಸ್ ನಡುವೆ ಇರತಕ್ಕಂಥ ಪೋರಸ್ ಅಂದ್ರೆ ಗ್ಯಾಪ್, ಆ ಗ್ಯಾಪ್ ನಲ್ಲಿ ಏನಾಗುತ್ತೆ, ಅದೆಲ್ಲ ಹೋಗಿ ಕ್ಲಾಗ್ ಆಗುತ್ತೆ, ಮುಚ್ಕೊಂಡ್ಬಿಡುತ್ತೆ. ಆ ಒಂದು ಕಂಡೀಷನ್ಸ್ ನಾವೇನಂತ ಕರಿತೀವಿ, ಲೋಡಿಂಗ್ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ, ಲೋಡಿಂಗ್ ಅಂತ ನಾವು ಕರಿತೀವಿ. ಮತ್ತೆ ಈಗ ಲೋಡಿಂಗ್ ಆಯ್ತು, ಈ ಪೋರಸ್ ಆಫ್ ದ ವೀಲ್ ಅಲ್ಲಿ ಏನಾಗಿದೆ, ಎಲ್ಲ ಸಾಫ್ಟ್ ಪಾರ್ಟಿಕಲ್ಸ್ ಕಟ್ಕೊಂಡಿದೆ. ಸೊ ಈ ರೀತಿ ಕಟ್ಕೊಂಡ್ಮೇಲೆ ನಾವು ಅದರ ಮೇಲೆನೆ ನಾವು ಗ್ರೈಂಡ್ ಮಾಡ್ತಾ 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 ಏನಾಗುತ್ತೆ, ವೆನ್ ಎ ಸರ್ಫೇಸ್ ಆಫ್ ದ ಗ್ರೈಂಡಿಂಗ್ ವಿಲ್ ಡೆವಲಪ್ ಸ್ಮೂತ್ ಅಂಡ್ ಸೈನಿಂಗ್. ನೋಡಿ ಇದು ಹೇಗಿದೆ, ಸ್ಮೂತ್ ಆಗಿ ಸೈನಿಂಗ್ ಅಪಿಯರೆನ್ಸ್ ರೀತಿ ಬಂದ್ಬಿಡುತ್ತೆ. ಯಾವಾಗ ಈ ಗ್ರೈಂಡಿಂಗ್ ವಿಲ್ ಲೋಡ್ ಆದ್ಮೇಲೆ ಸ್ಮೂತ್ ಮತ್ತೆ ಸೈನಿಂಗ್ ಅಪಿಯರೆನ್ಸ್ ಕಾಣಿಸ್ತಾ ಇದೆಯೋ, ದಟ್ ಕಂಡೀಷನ್ಸ್ ಈಸ್ ಕಾಲ್ಡ್ ಗ್ಲೇಜಿಂಗ್. ಗ್ಲೇಜ್ ಅಂದ್ರೆ ಹೊಡೆಯೋದು, ಸೈನಿಂಗ್ ಬರ್ತಕ್ಕಂಥದ್ದು, ಸ್ಮೂತ್ ಆಗಿರ್ತಕ್ಕಂಥದ್ದು. ಸೊ ದಟ್ ಇಸ್ ಕಾಲ್ಡ್ ಗ್ಲೇಜಿಂಗ್ ಅಂತ ನಾವು ಕರಿತೀವಿ. ದಿಸ್ ಇಂಡಿಕೇಟ್, ಯಾವಾಗ ಈ ವೀಲು ಗ್ಲೇಜ್ಡ್ ಆಗಿದೆಯೋ, ಸ್ಮೂತ್ ಆಗಿದೆಯೋ, ಸೈನಿಂಗ್ ಹೊಳಿತಾ ಇದೆಯೋ, ಈಗ ಈ ವೀಲು ಬ್ಲಂಟ್ ಆಗಿದೆ, ಇದರಲ್ಲಿರ್ತಕ್ಕಂಥ ಅಬ್ರೆಸಿವ್ ಶಾರ್ಪ್ ಇಲ್ಲ, ಮತ್ತೆ ಈ ವೀಲು ಮೆಟಲ್ ಅನ್ನ ಕಟ್ ಮಾಡಲ್ಲ. ಅರ್ಥ ಆಯ್ತು ಮಕ್ಕಳೇ? ಲೋಡಿಂಗ್ ಆದ್ಮೇಲೆ ಗ್ಲೇಜಿಂಗ್ ಆಗುತ್ತೆ. ಗ್ಲೇಜಿಂಗ್ ಅಂದ್ರೆ ವೀಲ್ ಬ್ಲಂಟ್ ಆಗಿದೆ, ಮೆಟಲ್ ರಿಮೂವ್ ಆಗುತ್ತೆ. ಒಂದು ವೇಳೆ when such grinding will used, there is a tendency to extra pressure in order to make the wheel cut. ಇಂಥ ಒಂದು ಸೈನಿಂಗ್ ಆಗಿರ್ತಕ್ಕಂಥ, ಗ್ಲೇಜಿಂಗ್ ಆಗಿರ್ತಕ್ಕಂಥ ಗ್ಲೇಜ್ಡ್ ವೀಲ್ ಅನ್ನ ನಾವು ಗ್ರೈಂಡಿಂಗ್ ಮಾಡಬೇಕಾದ್ರೆ, ಅಂತ ವೀಲ್ ಅಲ್ಲಿ ಏನಾದ್ರು ಗ್ರೈಂಡ್ ಮಾಡಿದ್ರೆ ಈ ಎಕ್ಸ್ಟ್ರಾ ಪ್ರೆಷರ್ ಅನ್ನ ಅಪ್ಲೈ ಮಾಡಬೇಕು. ಜೋರಾಗಿ ನಾವು ಹೀಗೆ ಪ್ರೆಸ್ ಮಾಡಿ ಗ್ರೈಂಡ್ ಅನ್ನ ಮಾಡಬೇಕಾಗುತ್ತೆ ವೀಲ್ ಕಟ್ ಮಾಡಬೇಕಾದ್ರೆ. ಯಾವಾಗ ಎಕ್ಸೆಸಿವ್ ಪ್ರೆಷರ್ ಅನ್ನ ಅಪ್ಲೈ ಮಾಡ್ತೀವೋ ಗ್ರೈಂಡಿಂಗ್ ವೀಲ್ ಮೇಲೆ, ಇಟ್ ಲೀಡ್ಸ್ ಟು ದ ಫ್ರಾಕ್ಚರ್ ಆಫ್ ದ ವೀಲ್. ಇವೆಲ್ಲ ವೀಲ್ ಏನಾಗುತ್ತೆ, ಫ್ರಾಕ್ಚರ್ ಆಗೋ ಸಾಧ್ಯತೆ ಇರುತ್ತೆ. ಯಾಕೆ ಫ್ರಾಕ್ಚರ್ ಆಗುತ್ತೆ ಅಂದ್ರೆ ಎಕ್ಸೆಸಿವ್ ಈಟಿಂಗ್, ಜಾಸ್ತಿ ಮೆಟಲ್ ಮಾತ್ರ ಕಟ್ ಮಾಡ್ತಾ ಇಲ್ಲ, ಬರೀ ಕಟಿಂಗ್ ಟೂಲ್ ಜೊತೆ ರಬ್ ಆಗ್ತಾ ಇದೆ, ವೀಲ್ ಹೀಟ್ ಆಗ್ತಾ ಇದೆ. ಇನ್ನು ಒಳಗಡೆಗೆ ಬಾಂಡಿಂಗ್ ಮೆಟೀರಿಯಲ್ಸ್ ಅಂತ ಏನ್ ಮಾಡಿರ್ತೀವಿ, ಬಾಂಡಿಂಗ್ ಮೆಟೀರಿಯಲ್ಸ್ ಇರುತ್ತಲ್ಲ, ದಿಸ್ ಬಾಂಡಿಂಗ್ ಅಂದ್ರೆ ಅಬ್ರೆಸಿವ್ ಪಾರ್ಟಿಕಲ್ಸ್ ಅನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತದಲ್ಲ, ಅದೆಲ್ಲ ವೀಕ್ ಆಗ್ತಾ ಹೋಗುತ್ತೆ. ಸೊ ಒನ್ ಟೈಮ್ ದ ವೀಲ್ ಇಸ್ ಬ್ರಸ್ಟಿಂಗ್. ವೀಲ್ ಏನಾಗುತ್ತೆ, ಬ್ರಸ್ಟ್ ಆಗ್ತಕ್ಕಂಥದ್ದು, ಬ್ರೇಕ್ ಆಗ್ತಕ್ಕಂಥದ್ದು, ಒಡೆದೋಗ್ತಕ್ಕಂಥದ್ದು, ಬ್ರೋಕನ್ ಆಗ್ತಕ್ಕಂಥದ್ದು ಸಾಧ್ಯತೆ ಹೆಚ್ಚಿರುತ್ತೆ ಮಕ್ಕಳೇ. ಸೊ ಹಾಗಾಗಿ ಗ್ಲೇಜಿಂಗ್ ಆಗಿರ್ತಕ್ಕಂಥ ವೀಲನ್ನ, ಲೋಡ್ ಆಗಿ ಗ್ಲೇಜಿಂಗ್ ಆಗಿರ್ತಕ್ಕಂಥ ವೀಲನ್ನ ನಾವು ಗ್ರೈಂಡಿಂಗ್ ಆಪರೇಷನ್ಸ್ಗೆ ಬಳಸಬಾರ್ದು. ಇಂಥ ವೀಲ್ಗಳನ್ನ ನಾವೇನ್ ಮಾಡಬೇಕು, ಮೇಂಟೈನ್ ಮಾಡಬೇಕು. ಅಂದ್ರೆ ಟು ರೀಸ್ಟೋರ್ ದ ಕಟಿಂಗ್ ಆಕ್ಷನ್ ಏನ್ ಮಾಡಬೇಕು, ಮತ್ತೆ ಅದಕ್ಕೆ ತಂದ್ಕೊಡ್ಬೇಕು. ತಂದ್ಕೊಡ್ಲಿಕ್ಕೆ ನಾವು ಮಾಡ್ತಕ್ಕಂಥ ಆಪರೇಷನ್ ಇಸ್ ಕಾಲ್ಡ್ ಡ್ರೆಸ್ಸಿಂಗ್ ಅಂತ ಕರಿತೀವಿ. ಡ್ರೆಸ್ಸಿಂಗ್ ಅಂದ್ರೆ the purpose of dressing is to restore the cutting action of the grinding wheel. ಈಗ ಈ ಗ್ರೈಂಡಿಂಗ್ ವೀಲ್ ಲೋಡ್ ಆಯ್ತು, ಗ್ಲೇಜ್ ಆಯ್ತು, ಮೆಟೀರಿಯಲ್ ಅನ್ನ ಕಟ್ ಮಾಡ್ತಾ ಇಲ್ಲ, ಶಾರ್ಪ್ ಮಾಡಕ್ ಹೋದ್ರೆ ಟೂಲ್ ಶಾರ್ಪ್ ಆಗ್ತಾ ಇಲ್ಲ, ಮೆಟಲ್ ರಿಮೂವ್ ಆಗ್ತಾ ಇಲ್ಲ. ಈಗೇನ್ ಮಾಡಬೇಕು, ಈ ಗ್ರೈಂಡಿಂಗ್ ವೀಲ್ಗೆ
ಡ್ರೆಸ್ಸಿಂಗ್ ಮಾಡೋದ್ರ ಮೂಲಕ ಕಟಿಂಗ್ ಆಕ್ಷನ್ಸ್ ರೀಸ್ಟೋರ್ ಮಾಡ್ತೀವಿ. ದಟ್ ಆಪರೇಷನ್ ಈಸ್ ಕಾಲ್ಡ್ ಆಸ್ ಡ್ರೆಸ್ಸಿಂಗ್ ಅಂತ ಕರಿತೀವಿ. ಡ್ರೆಸ್ಸಿಂಗ್ ಏನು ಮಾಡುತ್ತೆ? ಡ್ರೆಸ್ಸಿಂಗ್ ಮಾಡುವಾಗ ಈ ಪೋರಸ್ ಒಳಗಡೆ ಅಡಗಿಕೊಂಡಿರ್ತಕ್ಕಂಥ ಕ್ಲಾಕ್ಸ್ ಏನಿದೆ, ಕ್ಲಾಕ್ಸ್ ಅಂದರೆ ಮುಚ್ಚಾಕೋಗಿದೆಯಲ್ಲ ಸಾಫ್ಟ್ ಮೆಟಲ್ ಪಾರ್ಟಿಕಲ್ಸು, ಆ ಎಲ್ಲ ಮೆಟಲ್ ಪಾರ್ಟಿಕಲ್ಸನ್ನು ರಿಮೂವ್ ಮಾಡುತ್ತೆ. ಮತ್ತು ಬ್ಲಂಟ್ ಗ್ರೈನ್ಸ್ ಅಂತ ಕರಿತೀವಿ, ಅಂದರೆ ವಿಯರ್ ಔಟ್ ಆಗಿರ್ತಕ್ಕಂಥ ಮೊಂಡಾಗಿರ್ತಕ್ಕಂಥ ಗ್ರೈನ್ಸ್ ಎಲ್ಲವನ್ನ ತೆಗೆಯುತ್ತೆ. ಯಾವಾಗ ಬ್ಲಂಟ್ ಗ್ರೈನ್ಸು ಆ ಕ್ಲಾಕ್ಸ್ ಎಲ್ಲ ರಿಮೂವ್ ಆಯಿತೋ, ಸೊ ಎಕ್ಸ್ಪೋಸಿಂಗ್ ಎ ನ್ಯೂ ಶಾರ್ಪ್ ಅಬ್ರೆಸಿವ್, ಹೊಸ ಅಬ್ರೆಸಿವ್ ಕಾಣಿಸ್ಲಿಕ್ಕೆ ನಮಗೆ ಶುರುವಾಗುತ್ತೆ. ಸೊ ಯಾವಾಗ ಹೊಸ ಅಬ್ರೆಸಿವ್ ಕಾಣಿಸೋಕ್ಕೆ ಶುರುವಾಗುತ್ತೋ ಅದನ್ನು ಕರೆಕ್ಟ್ ಸೇಪ್ ಮಾಡಿ, ನಂತರ ಆ ಕರೆಕ್ಟ್ ಸೇಪ್ ಮಾಡೋದನ್ನೇ ನಾವೇನಂತ ಕರಿತೀವಿ? ಟ್ರೂಯಿಂಗ್ ಅಂತ ಕರಿತೀವಿ. ಇನ್ನೊಂದು ಆಪರೇಷನ್ಸ್. ಸೊ ಯಾವಾಗ ಅದು ಕಾಣಿಸ್ತೋ, ಇಟ್ ಕ್ಯಾನ್ ಬಿ ಕಟ್ ಅಂಡ್ ಬ್ರಾಟ್ ದ ಸೇಪ್ ಎಫಿಷಿಯೆಂಟ್ಲಿ. ಸೊ ದಿಸ್ ಈಸ್ ಕಾಲ್ಡ್ ಡ್ರೆಸ್ಸಿಂಗ್. ನೋಡಿ ಇಲ್ಲಿ ಡ್ರೆಸ್ಸಿಂಗ್ ಆಪರೇಷನ್ಸ್ನಲ್ಲಿ ಏನಾಗಿದೆ, ಎಲ್ಲ ಪೋರಸಲ್ಲಿ ಇದ್ದಂಥ ಎಲ್ಲ ಕ್ಲಾಗ್ಡ್ ಮೆಟೀರಿಯಲ್ಸ್ ಎಲ್ಲ ತೆಗೆದಿದ್ದೀವಿ, ಎಲ್ಲ ಬ್ಲಂಟ್ ಗ್ರೈನ್ಸ್ ಎಲ್ಲ ಬಿದ್ದೋಗಿದೆ ಈ ಚಿತ್ರದಲ್ಲಿ ನೋಡಿ. ಸೊ ಈಗ ಶಾರ್ಪ್ ಕಟಿಂಗ್ ಎಡ್ಜಸ್ ನಮಗೆ ಕಾಣ್ತಾ ಇದೆ. ಈಗ ಏನು ಮಾಡಬೇಕು? ಇದಲ್ಲೊಂದು ಇಲ್ಲೊಂದಿದೆ, ಇದನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಸೆಟ್ ಮಾಡಬೇಕು. ಸೊ ಡ್ರೆಸ್ಸಿಂಗ್ ಆದಾಗ ಹೀಗಿರುತ್ತೆ. ಸೊ ದೆನ್ ಟ್ರೂಯಿಂಗ್ ಅಂತ ಆಪರೇಷನ್ಸ್. ಈಗ ಕಟಿಂಗ್ ಆ್ಯಕ್ಷನನ್ನು ರೆಸ್ಟೋರ್ ಮಾಡಿದ್ದೀವಿ, ಹಾಗಂತೇಳಿ ಮುಗಿದೋಗಲ್ಲ. ಸೊ ಏನಾಗಿರುತ್ತೆ, ಗ್ರೈಂಡಿಂಗ್ ವೀಲು ಔಟ್ ಆಫ್ ಶೇಪ್ ಇರುತ್ತೆ. ಸೊ ಈ ಸರ್ಕಂಫರೆನ್ಸ್ ಏನಿದೆ ನೋಡಿ, ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ, ಇದು ಒಂದು ಕಡೆಗೆ ಜಾಸ್ತಿ ಸೌದಿರುತ್ತೆ. ಈ ವೀಲು ಅಷ್ಟೇ, ಈಗ ನೋಡಿ ಈ ವೀಲು ಈ ಕಡೆ ಜಾಸ್ತಿ ಇದೆ, ಈ ಕಡೆ ಇಲ್ಲಿ ದೊಡ್ಡದಿದೆ, ಇಲ್ಲಿ ಚಿಕ್ಕದಿದೆ, ಅಂದರೆ ಓವಲ್ ಶೇಪ್ ಇರುತ್ತೆ. ಇದನ್ನು ಪರ್ಫೆಕ್ಟ್ ಶೇಪ್ ಮಾಡಬೇಕು, ಸರ್ಕಂಫರೆನ್ಸ್ ಪರ್ಫೆಕ್ಟ್ ಶೇಪ್ ಇರಬೇಕು. ಮತ್ತು ಇದು ರನ್ ಆಗಬೇಕಾದ್ರೆ ಈಗ ಓವಲ್ ಗಿಬಲ್ ಆಗಬಾರ್ದು. ಇಟ್ ರನ್ ಕಾನ್ಸೆಂಟ್ರಿಕ್ ಟು ದ ಆಕ್ಸಿಸ್. ಸೊ ಆಕ್ಸಿಸ್ಗೆ ಕಾನ್ಸೆಂಟ್ರಿಕ್ ಆಗಿ ಈ ವೀಲ್ ಏನಾಗಬೇಕು? ರನ್ ಆಗಬೇಕು. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಟ್ರೂಯಿಂಗ್ ಅಂತ ಕರಿತೀವಿ. ಹಾಗಾಗಿ ಡ್ರೆಸ್ಸಿಂಗ್ ಅಂಡ್ ಟ್ರೂಯಿಂಗ್ ಈಸ್ ಡನ್ ಅಟ್ ಎ ಸೇಮ್ ಟೈಮ್. ಸೊ ಡ್ರೆಸ್ಸಿಂಗ್ ಇಸ್ ಟು ರೆಸ್ಟೋರ್ ದ ಕಟಿಂಗ್ ಆಕ್ಷನ್ಸ್ ಆಫ್ ದಿ ವೀಲ್. ಟ್ರೂಯಿಂಗ್ ರೆಫರ್ಸ್ ಟು ದಿ ಸೇಪ್ ಮಾಡಬೇಕು ವೀಲನ್ನು, ಅಗೈನ್ ಸರ್ಫೇಸ್ ಲೆವೆಲ್ ಸೇಪ್ ಮಾಡಬೇಕು, ಶೇಪಿಂಗ್ ಆಫ್ ದ ವೀಲ್ ಅಂಡ್ ಟು ಮೇಕ್ ಇಟ್ ರನ್ ಕಾನ್ಸೆಂಟ್ರಿಕ್ ವಿತ್ ದ ಆಕ್ಸಿಸ್. ವೆನ್ ಎ ನ್ಯೂ ಗ್ರೈಂಡಿಂಗ್ ವೀಲ್ ಇಸ್ ಮೌಂಟೆಡ್ ಇಟ್ ಮಸ್ಟ್ ಬಿ ಟ್ರೂಡ್ ಬಿಫೋರ್. ಯಾವುದೇ ಹೊಸ, ಇದು ಹಳೆ ವೀಲ್ ಅಲ್ಲ, ಹೊಸ ಗ್ರೈಂಡಿಂಗ್ ವೀಲನ್ನು ನೀವು ಮೌಂಟ್ ಮಾಡಬೇಕಾದ್ರೂ ಟ್ರೂಯಿಂಗನ್ನು ಮಾಡಬೇಕು. ಸೊ ಇಲ್ಲಿ ನೋಡಿ ಡ್ರೆಸ್ಸಿಂಗ್ನಲ್ಲಿ ಈ ರೀತಿ ಇರುತ್ತೆ ಕಟಿಂಗ್ ಎಡ್ಜಸ್, ಇಲ್ಲಿ ಶಾರ್ಪ್ ಕಟಿಂಗ್ ಎಡ್ಜಸ್, ಅದನ್ನೇನು ಮಾಡಿದ್ದೀವಿ ನಾವು? ಶೇಪಿಂಗ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ಟ್ರೂಯಿಂಗ್ ಆಗಿರ್ತಕ್ಕಂಥ ವೀಲ್ ಇದು, ಮೊದಲನೇದು ಡ್ರೆಸ್ಸಿಂಗ್, ಎರಡನೇದು ಟ್ರೂಯಿಂಗ್ ಆಗಿರ್ತಕ್ಕಂಥ ವೀಲ್. ಇದ್ರ ಜೊತೆಗೆ ವೀಲ್ ಟು ಮೇಕ್ ಟು ರನ್ ಕಾನ್ಸೆಂಟ್ರಿಕ್ ವಿತ್ ದ ಆಕ್ಸಿಸ್, ರನ್ ವಿತ್ ಕಾನ್ಸೆಂಟ್ರಿಕ್ ವಿತ್ ದಿ ಆಕ್ಸಿಸ್ ಆಫ್ ದಿ ಗ್ರೈಂಡಿಂಗ್ ವೀಲ್. So this is called trowing. The cutting surface of a new wheel may run out slightly due to the clearance between the bore and the machine spindle. ಈಗ ಹೊಸ ವೀಲನ್ನು ಫಿಟ್ ಮಾಡ್ತಿರಲ್ಲ, ಹೊಸ ವೀಲನ್ನು ಫಿಟ್ ಮಾಡಿದಾಗ ದಿಸ್ ಇಸ್ ಕಾಲ್ಡ್ ಬೋರ್ ಮತ್ತು ಮೆಷಿನ್ ಸ್ಪಿಂಡಲ್ ಅಂತ ಕರಿತೀವಿ. ಇವೆರಡರ ನಡುವೆ ಕ್ಲಿಯರೆನ್ಸ್ ಇರುತ್ತೆ, ಆ ಕ್ಲಿಯರೆನ್ಸನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಬೇಕು. ಇಲ್ಲಾಂದರೆ ಅದೇನಾಗುತ್ತೆ, ಹೀಗೆ ಕಾನ್ಸೆಂಟ್ರಿಕ್ ಆಗಿ ಆಕ್ಸಿಸ್ಗೆ ರನ್ ಆಗಲ್ಲ. ಸೊ ಹಾಗಾಗಿ ಗ್ರೈಂಡಿಂಗ್ ವೀಲ್ಸ್ ವಿಚ್ ಆರ್ ಇನ್ ಯೂಸ್ also can run out of the true due to the uneven loading while grinding. ಸೊ ಗ್ರೈಂಡಿಂಗ್ ವೀಲು ಹಳೇದಿರಲಿ, ಯೂಸ್ ಮಾಡೋದಿರಲಿ, ಹೊಸದಿರಲಿ, ನಾವು ಡ್ರೆಸ್ಸಿಂಗ್ ಹಳೇದನ್ನು ಡ್ರೆಸ್ ಮಾಡ್ತೀವಿ, ಹೊಸದನ್ನು ಹಾಗೆ ಯೂಸ್ ಹಾಕ್ತೀವಿ. ಸೊ ಅದನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ? ಟ್ರೂಯಿಂಗನ್ನು ಮಾಡಿ ಗ್ರೈಂಡಿಂಗ್ ಮಾಡಲಿಕ್ಕೆ ಬಳಸಬೇಕಾಗುತ್ತೆ. ಸೊ ಇವೆರಡನ್ನೂ ಕೂಡ ಡನ್ ಅಟ್ ಡ್ರೆಸ್ಸಿಂಗ್ ಆದ ನಂತರ ತಕ್ಷಣಕ್ಕೆ ನಾವೇನು ಮಾಡಬೇಕಾಗುತ್ತೆ? ಟ್ರೂಯಿಂಗ್ ಆಪರೇಷನ್ಸನ್ನು ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ ಟ್ರೂಯಿಂಗ್ ಅಂದರೆ? ಸೊ ಈಗ ಡ್ರೆಸ್ಸಿಂಗ್ ಮತ್ತು ಟ್ರೂಯಿಂಗ್ ಡಿಫ್ರೆನ್ಸ್ ನೋಡಿದ್ವಿ. ಡ್ರೆಸ್ಸಿಂಗ್ ಅಂದರೆ ದ ಪರ್ಪಸ್ ಆಫ್ ಡ್ರೆಸ್ಸಿಂಗ್ ಈಸ್ ಟು ರೀಸ್ಟೋರ್ ದ ಕಟಿಂಗ್ ಆ್ಯಕ್ಷನ್ ಆಫ್ ದ ಗ್ರೈಂಡಿಂಗ್ ವೀಲ್ ತಿಳ್ಕೊಳ್ವಿ. ಅದೇ ರೀತಿ ಟ್ರೂಯಿಂಗ್ ಅಂದರೆ ಟ್ರೂಯಿಂಗ್ ರೆಫರ್ಸ್ ಟು ದ ಶೇಪಿಂಗ್ ಆಫ್ ದ ವೀಲ್ ಶೇಪಿಂಗನ್ನು ಮಾಡೋದು ಅಂಡ್ ಟು ಮೇಕ್ ಇಟ್ ರನ್ ಕಾನ್ಸೆಂಟ್ರಿಕ್ ವಿತ್ ದ ಆಕ್ಸಿಸ್. ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್. ಸೊ ದಿಸ್ ಈಸ್ ಟ್ರೂಯಿಂಗ್, ಇಲ್ಲಿ ಶೇಪನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಡಿಫ್ರೆನ್ಸ್ ಬಿಟ್ವೀನ್ ಟ್ರೂಯಿಂಗ್ ಆ್ಯಂಡ್ ಡ್ರೆಸ್ಸಿಂಗ್ ನೋಡಿ, ಇಲ್ಲಿ ಆಫ್ಟರ್ ಟ್ರೂಯಿಂಗ್ ಈ ರೀತಿ ಇರುತ್ತೆ ವೀಲು, ಆಫ್ಟರ್ ಡ್ರೆಸ್ಸಿಂಗ್ ಈ ರೀತಿ ನೋಡಿ, ಮೇಲೆ ಒಂದೊಂದು ಶಾರ್ಪ್ ಎಡ್ಜಸ್ಸು ಏರುಪೇರಿದೆ, ಈ ಸರ್ಫೇಸ್ ಏನ್ಸಿದೆ ಅನ್ಇವನ್ ಆಗಿದೆ. ಇದನ್ನು ಏನು ಮಾಡ್ತಾ ಇದ್ದೀವಿ ಈಗ? ಸೊ ಟ್ರೂಯಿಂಗ್ನಲ್ಲಿ ಏನಾಗುತ್ತೆ, ಇದು ಸರ್ಫೇಸು ಲೆವೆಲ್ ಆಗುತ್ತೆ. ಸೊ ಲೈಕ್ ದಟ್. ಸೊ ದಿಸ್ ಈಸ್ ಡ್ರೆಸ್ಸಿಂಗ್, ದಿಸ್ ಈಸ್
throwing. That is the major difference of the dressing and throwing. ಇನ್ನು ಈ ಡ್ರೆಸ್ಸಿಂಗ್ ಅನ್ನ ಮಾಡಬೇಕು ಅಂದ್ರೆ ಸುಮ್ಮನೆ ಮಾಡೋಕ್ಕಾಗಲ್ಲ, ಅದಕ್ಕೊಂದು ಟೂಲ್ ಬೇಕಲ್ಲ, ಒಂದು ಡಿವೈಸ್ ಬೇಕಲ್ಲ. ದಟ್ ಡಿವೈಸ್ ಇಸ್ ಕಾಲ್ಡ್ ಗ್ರೈಂಡಿಂಗ್ ವೀಲ್ ಡ್ರೆಸ್ಸರ್ ಅಂತ ಕರಿತೀವಿ. ಸೊ ಯಾಂಡ್ ಗ್ರೈಂಡರ್ಸ್ ಏನು ನಮ್ಮ ಪೆಡಸ್ಟಲ್ ಮತ್ತು ಬೆಂಚ್ ಗ್ರೈಂಡಿಂಗ್ ಮಷಿನ್ಸ್ ಇದೆ, ಇಲ್ಲಿ ನಾವು ವೀಲನ್ನು ಡ್ರೆಸ್ ಮಾಡಲಿಕ್ಕೆ ಸ್ಟಾರ್ ವೀಲ್ ಡ್ರೆಸ್ಸರ್ ಅಂತ ಒಂದು ಬಳಸ್ತೀವಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹಂಟಿಂಗ್ಟನ್ ಟೈಪ್ ಸ್ಟಾರ್ ವೀಲ್ ಡ್ರೆಸ್ಸರ್ ಅಂತ ಕರೀತಾರೆ ಅದಕ್ಕೆ. ಇನ್ನೊಂದು ಡೈಮಂಡ್ ಡ್ರೆಸ್ಸರ್ ಅಂತ ಬಳಸ್ತೀವಿ. ಇನ್ನೊಂದು ಆಸ್ ಯೂಶುವಲ್ ಅಬ್ರೇಸಿವ್ ಸ್ಟಿಕ್ಸ್ ಅನ್ನು ಕೂಡ ನಾವು ಬಳಸ್ತೀವಿ. Number 1, this is the star wheel dresser. It is a Huntington type star wheel dresser. The star wheel dresser consists of a number of odd and star shaped wheels. ನೋಡಿ ಇಲ್ಲಿ odd and star shaped wheels ಅನ್ನ ಈ ಸ್ಪಿಂಡಲ್ ಅಲ್ಲಿ ಏನ್ ಮಾಡಿದ್ದಾರೆ, ಒನ್ ಎಂಡ್ ಅಲ್ಲಿ ಮೌಂಟ್ ಮಾಡಿದ್ದಾರೆ, ಇನ್ನೊಂದು ಎಂಡ್ ಅಲ್ಲಿ ಹ್ಯಾಂಡಲ್ ಇದೆ, ಅದನ್ನ ಹೋಲ್ಡ್ ಮಾಡಿ. ಸೊ ದಿಸ್ ಇಸ್ ಹಂಟಿಂಗ್ಟನ್ ಸ್ಟಾರ್ ವೀಲ್ ಡ್ರೆಸ್ಸರ್. ಇದು ಯಾಕೆ ಮಾಡ್ತಕ್ಕಂಥದ್ದು? ವೈಲ್ ಡ್ರೆಸ್ಸಿಂಗ್, ಯಾವಾಗ ಲೋಡ್ ಆಯಿತು, ಗ್ಲೇಜ್ ಆಗಿದೆ, ಅದನ್ನು ನಾವೇನು ಮಾಡ್ತೀವಿ, ಡ್ರೆಸ್ ಮಾಡ್ತೀವಿ. ಡ್ರೆಸ್ ಮಾಡಿ ಟ್ರೂ ಮಾಡಬೇಕು. ಅಟ್ ದಟ್ ಟೈಮ್ ಈ ಸ್ಟಾರ್ ವೀಲ್ ಡ್ರೆಸ್ಸರನ್ನು ರಿವಾಲ್ವ್ ಆಗ್ತಾ ಇರತಕ್ಕಂಥ, ಸುತ್ತುತ್ತಾ ಇರತಕ್ಕಂಥ ಗ್ರೈಂಡಿಂಗ್ ವೀಲ್ ಅಗೇನೆಸ್ಟ್ ಆಗಿ, ನೋಡಿ ಇಲ್ಲಿ ಚಿತ್ರದಲ್ಲಿ ನೋಡಿ, ಇಲ್ಲಿ ಗ್ರೈಂಡಿಂಗ್ ವೀಲ್ ರೊಟೇಟ್ ಆಗ್ತಾ ಇದೆ. ಇದರ ಅಗೇನೆಸ್ಟ್ ಆಗಿ ರಿವಾಲ್ವಿಂಗ್ ದ ಗ್ರೈಂಡಿಂಗ್ ವೀಲ್ ಅಗೇನೆಸ್ಟ್ ದ ಪೇಸ್ ಆಫ್ ದ ರಿವಾಲ್ವಿಂಗ್ ಗ್ರೈಂಡಿಂಗ್ ವೀಲ್, ಈ ಗ್ರೈಂಡಿಂಗ್ ವೀಲ್ ರಿವಾಲ್ವ್ ಆಗ್ತಾ ಇದೆ, ಇದ್ರ ಪೇಸ್ ಅಗೇನೆಸ್ಟ್ ಆಗಿ ನಾವೇನು ಮಾಡ್ತಾ ಇದ್ದೀವಿ, ಈ ಸ್ಟಾರ್ ವೀಲ್ ಡ್ರೆಸ್ಸರ್ ಅನ್ನ ಪ್ರೆಸ್ ಮಾಡಿ ಹಿಡಿತಾ ಇದ್ದೀವಿ. ಅವಾಗ ಏನಾಗುತ್ತೆ, ದ ಸ್ಟಾರ್ ವೀಲ್ ರಿವಾಲ್ವ್ಸ್. ಸ್ಟಾರ್ ವೀಲ್ ಏನಿದೆ ಅದರಲ್ಲಿ ಸ್ಟಾರ್ ಶೇಪ್ ಅದು ರಿವಾಲ್ವ್ ಆಗುತ್ತೆ. ಮತ್ತೆ ಆ ಗ್ರೈಂಡಿಂಗ್ ವೀಲ್ ಒಳಗಡೆ ಡಿಗ್ ಆಗಿ, ಆ ಸರ್ಫೇಸ್ ಗ್ರೈಂಡಿಂಗ್ ವೀಲ್ ಇದ್ರ ಮೇಲೆ ಹೀಗೆ ಡಿಗ್ ಆಗಿ ಈ ಪೋರಸ್ ಒಳಗಡೆಗೆ ಅಂಟ್ಕೊಂಡಿರ್ತದಲ್ಲ ಸಾಫ್ಟ್ ಪಾರ್ಟಿಕಲ್ಸು, ಅದನ್ನ ಮತ್ತೆ ವಾರ್ನ್ ಔಟ್ ಅಬ್ರೆಸಿವ್ಸ್ ಇರುತ್ತಲ್ಲ, ಅದನ್ನ ಏನ್ ಮಾಡ್ತಾ ಹೋಗುತ್ತೆ, ರಿಮೂವ್ ಮಾಡ್ತಾ ಹೋಗುತ್ತೆ. ದಿಸ್ ರಿಲೀಸ್ ದ ವೀಲ್ ಲೋಡಿಂಗ್ ಡಲ್ ಗ್ರೈನ್ಸ್ ಅಂತ ಕರೀತಾರೆ, ಡಲ್ ಅಬ್ರೆಸಿವ್ಸ್. ಅದನ್ನ ರಿಮೂವ್ ಮಾಡುತ್ತೆ ಟು ಎಕ್ಸ್ಪೋಸಿಂಗ್ ದ ಶಾರ್ಪ್ ನ್ಯೂ ಅಬ್ರೆಸಿವ್ ಗ್ರೈನ್ಸ್. ಶಾರ್ಪ್ ನ್ಯೂ ಅಂದ್ರೆ ಹಿಂದೆ ಇರ್ತಕ್ಕ ಇಂಥ ಹೊಸ ಅಬ್ರೆಸಿವ್ ಅನ್ನ ಎಕ್ಸ್ಪೋಸ್ ಮಾಡ್ತಾ ಹೋಗುತ್ತೆ. ದಿಸ್ ಸ್ಟಾರ್ ವೀಲ್ ಹಂಟಿಂಗ್ಟನ್ ಟೈಪ್ ಡ್ರೆಸ್ಸರ್, ನೋಡಿ ಇದು ಗ್ರಾಫಿಕಲ್ ಇಲ್ಲಿ ಆಕ್ಚುಯಲ್ ಒಂದು ಫೋಟೋ ಹಾಕಿದ್ದೀನಿ, ಇದು ಸ್ಟಾರ್ ವೀಲ್ ಡ್ರೆಸ್ಸರ್ದು. ಇಟ್ ಈಸ್ ಯೂಸ್ಫುಲ್ ಫಾರ್ ಪೆಡಸ್ಟಲ್ ಗ್ರೈಂಡರ್ಸ್. ಇದು ಪೆಡಸ್ಟಲ್ ಗ್ರೈಂಡಿಂಗ್ ಮಷಿನ್ಸು, ಬೆಂಚ್ ಗ್ರೈಂಡರ್ಸ್ ಏನಿದೆ ಅಲ್ಲಿ ಇನ್ ವಿಚ್ ಎ ಪ್ರಿಷಿಯನ್ ಫಿನಿಶ್ ಇಸ್ ನಾಟ್ ಎಕ್ಸ್ಪೆಕ್ಟೆಡ್. ನಮಗೇನು ಪ್ರಿಷಿಯನ್ ಫಿನಿಶ್ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಒಟ್ಟಿನಲ್ಲಿ ನಾವು ಅಲ್ಲಿ ಲೋಡಿಂಗ್ ಆಗಿರೋದನ್ನು, ಗ್ಲೇಜಿಂಗ್ ಆಗಿರೋದನ್ನು ತೆಗೆದುಬಿಟ್ಟು ಅದಕ್ಕೆ ಕಟಿಂಗ್ ಆ್ಯಕ್ಷನನ್ನು ರಿಸ್ಟೋರ್ ಮಾಡಬೇಕು ಪೆಡಸ್ಟಲ್ ಗ್ರೈಂಡರ್ಗೆ. ಅಂತ ಟೈಮ್ನಲ್ಲಿ ಈ ಹಂಟಿಂಗ್ಟನ್ ಟೈಪ್ ಸ್ಟಾರ್ ವೀಲ್ ಡ್ರೆಸ್ಸರ್ನ ನಾವು ಬಳಸ್ತೀವಿ. ಸೊ ದಿ ಸ್ಟಾರ್ ವೀಲ್ ಡ್ರೆಸ್ಸರ್ ಶುಡ್ ಬಿ ಯೂಸ್ಡ್ ಓನ್ಲಿ ಆನ್ ವೀಲ್ಸ್ ವಿಚ್ ಆರ್ ಲಾರ್ಜ್ ಎನಫ್ ಟು ಟೇಕ್ ದ ಲೋಡ್. ಎಲ್ಲಿ ಈ ಲೋಡನ್ನು ತಗೊಳ್ತಕ್ಕಂಥದ್ದು ಜಾಸ್ತಿ ಇರ್ತದೋ ಅಂಥ ಕಡೆ ನಾವು ಈ ಸ್ಟಾರ್ ವೀಲ್ ಡ್ರೆಸ್ಸರನ್ನು ನಾವು ಬಳಸ್ತೀವಿ. ಇನ್ನು ಎರಡನೇದು ಬಂದರೆ ಡೈಮಂಡ್ ಡ್ರೆಸ್ಸರ್ ಅಂತೇಳಿ. ದಿಸ್ ಇಸ್ ಡೈಮಂಡ್ ಡ್ರೆಸ್ಸರ್. ನೋಡಿ ಇದು ಪೂರ್ತಿ ಡೈಮಂಡ್ ಇಲ್ಲ ಮಕ್ಕಳು, ಇಲ್ಲಿ ಪಾಯಿಂಟ್ ಮಾತ್ರ ಇಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ದಿಸ್ ಇಸ್ ದ ಡೈಮಂಡ್ ಪಾಯಿಂಟ್. ಸೊ ಇದು ಒಂದು ಹೋಲ್ಡರ್ ಅನ್ನ ಉಪಯೋಗಿಸ್ಕೊಂಡಿದ್ದೀವಿ. ಇಲ್ಲಿ ಇದರ ಮೇಲ್ಗಡೆ ಮುಂದಿನ ತುದಿಯಲ್ಲಿ ಇದನ್ನ ಬ್ರೇಜಿಂಗ್ ಅನ್ನ ಮಾಡಿದ್ದಾರೆ, ಟಿಪ್ ಅನ್ನ ಹಾಕಿದ್ದಾರೆ. ಬೆಂಚ್ ಟೈಪ್ ಇರ್ಬೋದು, ಹಾಪ್ ಆ್ಯಂಡ್ ಗ್ರೈಂಡರ್ಸ್ ಯೂಸ್ಡ್ ಫಾರ್ ಶಾರ್ಪನಿಂಗ್ ಕಟಿಂಗ್ ಟೂಲ್ಸ್ ಅನ್ನ, ಕಟಿಂಗ್ ಟೂಲ್ ಶಾರ್ಪನ್ ಮಾಡಲಿಕ್ಕೆ ಬೆಂಚ್ ಗ್ರೈಂಡರು, ಹಾಪ್ ಆ್ಯಂಡ್ ಗ್ರೈಂಡರ್ಸ್ ಅನ್ನ ಏನು ಬಳಸ್ತೀವಿ, ಆ ಗ್ರೈಂಡಿಂಗ್ ವೀಲ್ ಅನ್ನ, ಇಂಥ ಡೆಲಿಕೇಟ್ ವೀಲನ್ನು ನಾವು ಡ್ರೆಸ್ ಮಾಡಲಿಕ್ಕೆ ಈ ಡೈಮಂಡ್ ಡ್ರೆಸ್ಸಸ್ ಅನ್ನು ನಾವು ಬಳಸ್ತೀವಿ. ದೀಸ್ ವೀಲ್ಸ್ ಆರ್ ಡ್ರೆಸ್ಡ್ ಅಂಡ್ ಟ್ರೂಡ್ ವಿತ್ ಡೈಮಂಡ್. ಆ ಥರ ಟೈಪ್ ಆಫ್ ವೀಲನ್ನು ಇದರಲ್ಲಿ ನಾವು ಟ್ರೂಯಿಂಗ್ ಮಾಡ್ತೀವಿ, ಡ್ರೆಸ್ ಮಾಡಿ ಟ್ರೂಯಿಂಗ್ ಮಾಡ್ತೀವಿ. ಡೈಮಂಡ್ ಡ್ರೆಸ್ಸರ್ ಕನ್ಸಿಸ್ಟ್ ಆಫ್ ಎ ಸ್ಮಾಲ್ ಡೈಮಂಡ್ ಮೌಂಟೆಡ್ ಆನ್ ದ ಹೋಲ್ಡರ್ ವಿಚ್ ಕ್ಯಾನ್ ಬಿ ಹೆಲ್ಡ್ ರಿಜಿಡ್ಲಿ ಆನ್ ವರ್ಕ್ ಪ್ರೆಸ್. ಸೊ ಈ ಡೈಮಂಡ್ ಡ್ರೆಸ್ಸರ್ನ ಇದು ಸ್ಯಾಂಕ್ ಅಂತ ಕರಿತೀವಿ. ಇದನ್ನು ಮುಂದ್ಗಡೆ ಏನು ಮಾಡಿರ್ತಾರೆ, ಸ್ಮಾಲ್ ಟಿಪ್ ಅನ್ನು ಹಾಕಿರ್ತಾರೆ, ಅದನ್ನು ಮತ್ತೆ ಒಂದು ಸ್ಪೆಷಲ್ ಹೋಲ್ಡರಲ್ಲಿ ಹಾಕ್ಕೊಂಡು ನಾವೇನು ಮಾಡ್ತೀವಿ, ಡ್ರೆಸ್ಸಿಂಗ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ನೋಡೋಣ ಯಾವ ರೀತಿ ಡ್ರೆಸ್, ಹೌ ಟು ಯೂಸ್ ಎ ವೀಲ್ ಡ್ರೆಸ್ಸರ್. ನೋಡಿ ಇದು ಡೈಮಂಡ್ ಡ್ರೆಸ್ಸರು, ಸಿಂಗಲ್ ಪಾಯಿಂಟ್ ಡೈಮಂಡ್ ಡ್ರೆಸ್ಸರು. ಇದನ್ನು ಒಂದು ಹೋಲ್ಡರ್ಗೆ ಹಾಕಿದ್ದೀವಿ, ಅದು ಗೈಡ್ ಬ್ಲಾಕ್ ಅಂತ ಕರಿತೀವಿ. ಈ ಹೋಲ್ಡರ್ಗೆ ಹಾಕಿ ಅದರೊಳಗಡೆ ಇನ್ಸರ್ಟ್ ಮಾಡಿಕೊಂಡು, ನೋಡಿ ಇಲ್ಲೇನು ಮಾಡ್ತಾ ಇದ್ದಾರೆ, ಎಗನೆಸ್ಟ್ ದ ವೀಲ್ ಏನು ಮಾಡ್ತಾ ಇದ್ದೀವಿ, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಮೂವ್ ಮಾಡೋದ್ರ ಮೂಲಕ ಈ ಟೂಲ್ ರೆಸ್ಟ್ ಅಂತ ಕರಿತೀವಲ್ಲ ಅದ್ರ ಮೇಲೆ ಇಟ್ಕೊಂಡು
ನಾವು ಡ್ರೆಸ್ಸಿಂಗನ್ನು ಮಾಡ್ತೀವಿ. So for dressing and throwing the dresser slowly brought in contact with the wheel base and moved across. ನೋಡಿ ಇದು ಗ್ರೈಂಡಿಂಗ್ ವೀಲ್ ಅಂದರೆ, ಇದು ಡ್ರೆಸ್ಸರ್ ಅಂದರೆ ಸ್ಲೋಲಿ ಒಂದೇ ಸಲ ಹಿಂಗೆ ತಂದು ಸ್ಲೋ ಆಗಿ ತಂದು ಕಾಂಟ್ಯಾಕ್ಟ್ ಮಾಡಿ ಈ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಈ ಕಡೆಗೆ, ಹೀಗೆ 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 ಏನು ಮಾಡಬೇಕಾಗುತ್ತೆ ನಾವು ಸ್ಲೋ ಆಗಿ, ತುಂಬ ಸ್ಲೋ ಆಗಿ ಮೂವ್ ಮಾಡಿದ್ರೆ ಒಂದು ಎಫೆಕ್ಟ್ ಆಗೋಗುತ್ತೆ, ಅದು ಮತ್ತೆ ಗ್ಲೇಜ್ ಆಗೋಗುತ್ತೆ. ಹಾಗಾಗಿ ರೆಕಮೆಂಡೆಡ್ ರೇಟ್ ಆಫ್ ಸ್ಪೀಡ್ನಲ್ಲಿ ತುಂಬ ಫಾಸ್ಟಾಗಿ ಮಾಡೋದು ಯಾವಾಗ ರಫ್ ಡ್ರೆಸ್ಸಿಂಗ್ ಮಾಡುವಾಗ. ಫಿನಿಶ್ ಮಾಡುವಾಗ ಸ್ಲೋಲಿ ಮೂವ್ ಮಾಡಬೇಕು. ತುಂಬ ಸ್ಲೋ ಮಾಡಿದ್ರೆ ಅದು ಗ್ಲೇಜ್ ಆಗೋಗುತ್ತೆ. ದ ಫಿನಿಶ್ ಆಫ್ ಟೈಮ್ ಡಿಪೆಂಡ್ಸ್ ಆನ್ ದ ರೇಟ್ ಅಟ್ ವಿಚ್ ದ ಡ್ರೆಸ್ಸರ್ ಇಸ್ ಮೂವ್. ಎಷ್ಟು ರೇಟ್ನಲ್ಲಿ ನೀವು ಮೂವ್ ಮಾಡ್ತೀರಾ ಡ್ರೆಸ್ಸರನ್ನು ಪೇಸ್ ಮೇಲೆ, ಈ ರೀತಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ರೀತಿ ಮೂವ್ ಮಾಡ್ತಾರೆ, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ. ಸೊ ಫಾರ್ ರಫಿಂಗ್ ದ ಡ್ರೆಸ್ಸರ್ ಇಸ್ ಮೂವ್ಡ್ ಫಾಸ್ಟರ್. ರಫ್ ಡ್ರೆಸ್ಸಿಂಗ್ ಮಾಡ್ಬೇಕಾದ್ರೆ ಫಾಸ್ಟಾಗಿ ಮೂವ್ ಮಾಡ್ತೀವಿ. For fine finish, dresser is moved slowly. Roughing will be efficient with a dresser that has sharp point, while for fine finishing, a blunt diamond dresser is more suitable. ಸೊ ಇಲ್ಲಿ ರಫಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಶಾರ್ಪನಿಂಗ್, ಫೈನ್ ಫಿನಿಶಿಂಗನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ, ಬ್ಲಂಟ್ ಡೈಮಂಡ್ ಡ್ರೆಸ್ಸರನ್ನು ಕೂಡ ಯೂಸ್ ಮಾಡ್ಬೋದು. ಫೈನ್ ಫಿನಿಶಿಂಗ್ ಅನ್ನು ಮಾಡುವಂಥ ಸಂದರ್ಭದಲ್ಲಿ ಬ್ಲಂಟ್ ಡೈಮಂಡ್ ಡ್ರೆಸ್ಸರ್ ಇಸ್ ಮೋರ್ ಸೂಟಬಲ್ ಅಂತ ನಾವು ಕರಿತೀವಿ. ಸೊ ಡೈಮಂಡ್ ಡ್ರೆಸ್ಸರ್ ಇಫ್ ಮೂವ್ ಟೂ ಸ್ಲೋಲಿ, ಯಾವಾಗಲೇ ಹೇಳಿದೆ, ಕ್ಯಾನ್ ಗ್ಲೇಜ್ ದ ವೀಲ್. ವೀಲ್ ಏನಾಗೋಗುತ್ತೆ, ಗ್ಲೇಜ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ನೀವೆರಡರ ಜೊತೆಗೆ ಇನ್ನೊಂದು ಅಬ್ರೆಸಿವ್ ಸ್ಟಿಕ್ಕನ್ನು ಯೂಸ್ ಮಾಡ್ತೀವಿ ಡ್ರೆಸ್ಸಿಂಗ್ ಮಾಡಲಿಕ್ಕೆ ಅಂತ ಹೇಳಿದೆ. ಅಬ್ರೆಸಿವ್ ಸ್ಟಿಕ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಮೇಡ್ ಅಪ್ ಆಫ್ ಅಬ್ರೆಸಿವ್ ಮೆಟೀರಿಯಲ್. ಇಲ್ಲಿ ಏನು ಗ್ರೈಂಡಿಂಗ್ ವೀಲಲ್ಲಿದೆ ಅಥವಾ ಇವು ಒಡೆದೋಗಿರ್ತಕ್ಕಂಥ ಒಂದು ಪೀಸಲ್ಲೂ ಕೂಡ ನಾವೇನು ಮಾಡ್ಬೋದು, ಇದನ್ನು ಡ್ರೆಸ್ಸಿಂಗ್ ಮಾಡ್ಬೋದು ಅಬ್ರೆಸಿವ್ ಸ್ಟಿಕ್ನಲ್ಲಿ. ನೋಡೋಣ ಯಾವ ರೀತಿ ಇರ್ತದೆ ಅಂತ. ವೆನ್ ಓನ್ಲಿ ಲೈಟ್ ಡ್ರೆಸ್ಸಿಂಗ್ ಏನಾರ ಇದ್ದರೆ ಆ ವೀಲನ್ನು ನಾವು ಡ್ರೆಸ್ ಮಾಡಲಿಕ್ಕೆ ಅಬ್ರೆಸಿವ್ ಸ್ಟಿಕ್ಸನ್ನು ನಾವು ಬಳಸ್ತೀವಿ. ವೆನ್ ಓನ್ಲಿ ಎ ಲೈಟ್ ಡ್ರೆಸ್ಸಿಂಗ್ ಇಸ್ ರಿಕ್ವೈರ್ಡ್, ಅಬ್ರೆಸಿವ್ ಸ್ಟಿಕ್ಸ್ ಕೆನ್ ಆಲ್ಸೋ ಯೂಸ್. ನೋಡಿ ಇಲ್ಲಿ ಅಬ್ರೆಸಿವ್ ಸ್ಟಿಕ್ಸ್ ಅಂತ ಇದೆಯಲ್ಲ, ಇಲ್ಲಿ ಡ್ರೆಸ್ಸಿಂಗ್ ಮಾಡಲಿಕ್ಕೆ ವೀಲನ್ನು ಅಬ್ರೆಸಿವ್ ಸ್ಟಿಕ್ಕನ್ನು ಯೂಸ್ ಮಾಡ್ತೇವೆ. ಅಂದರೆ ಇದು ಇಟ್ ಈಸ್ ಮೇಡ್ ಔಟ್ ಆಫ್ ಅಬ್ರೆಸಿವ್ಸ್ ಅಂಡ್ ಡಿಫ್ರೆಂಟ್ ಬಾಂಡಿಂಗ್ ಮೆಟೀರಿಯಲ್ಸ್. ಸೊ ದೆರ್ ಆರ್ ಅಬ್ರೆಸಿವ್ ಮೆಟೀರಿಯಲ್ಸ್ ಮೇಡ್ ಇನ್ ದ ಫಾರ್ಮ್ ಆಫ್ ಸ್ಟಿಕ್ಸ್. ಇದೇನಿರುತ್ತೆ, ಕಡ್ಡಿ ಥರ ಇರುತ್ತೆ, ರೌಂಡ್ ಶೇಪಲ್ಲಿ ಇರುತ್ತೆ, ಸ್ಕ್ವೇರ್ ಶೇಪಲ್ಲಿ ಇರುತ್ತೆ, ಬೇರೆ ಬೇರೆ ಶೇಪ್ನಲ್ಲಿ. ಕನ್ವೀನಿಯನ್ಸ್ ಫಾರ್ ಹ್ಯಾಂಡಿಂಗ್, ಇಟ್ಕೊಂಡು ಅದನ್ನು ಕರೆಕ್ಟಾಗಿ ನಾವು ಡ್ರೆಸ್ ಮಾಡಲಿಕ್ಕೆ ಕನ್ವೀನಿಯೆಂಟ್ ಆಗಿರೋ ಶೇಪ್ನಲ್ಲಿ ಈ ಒಂದು ಅಬ್ರೆಸಿವ್ ಸ್ಟಿಕ್ಸನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಈ ಅಬ್ರೆಸಿವ್ ಸ್ಟಿಕ್ಕಲ್ಲೂ ಕೂಡ ನಾವು ವೀಲನ್ನು ಡ್ರೆಸ್ ಮಾಡಿ ಡ್ರಾಯಿಂಗನ್ನು ಮಾಡ್ಬೋದು. ಇಷ್ಟು ಮಕ್ಕಳೇ ಗ್ರೈಂಡಿಂಗ್ ವೀಲ್ ಮೇಂಟೆನೆನ್ಸ್ ಅಂತ ಬಂದ ತಕ್ಷಣ ಇಷ್ಟೆಲ್ಲ ಪಾಯಿಂಟ್ ತಿಳ್ಕೋಬೇಕು. ಸೊ ಇನ್ನು ಅಪ್ಲಿಕೇಶನ್ಸ್ ಲೆವೆಲ್ಗೆ ಹೋದರೆ ನೀವು ಇಂಡಸ್ಟ್ರೀಸ್ನಲ್ಲಿ ಅಥವಾ ವರ್ಕ್ಶಾಪ್ನಲ್ಲಿ ವರ್ಕ್ ಮಾಡ್ತೀರಿ, ಇವೆಲ್ಲ ಪಾಯಿಂಟ್ಸ್ ನಿಮಗೆ ಮುಖ್ಯವಾಗಿ ಬೇಕಾಗುತ್ತೆ. ಅಂಡ್ ಆಲ್ಸೋ ದ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲೂ ಕೂಡ ಇಂಪಾರ್ಟೆಂಟು. ಅಥವಾ ಇನ್ ಫ್ಯೂಚರ್ ಜಾಬ್ ಅನ್ನು ನೀವು ಹುಡುಕುವಂಥ ಸಂದರ್ಭದಲ್ಲಿ, ಇಂಟರ್ವ್ಯೂ ಫೇಸ್ ಮಾಡುವಂಥ ಸಂದರ್ಭದಲ್ಲೂ ಇದ್ರ ಬಗ್ಗೆ ನಿಮಗೆ ನಾಲೆಡ್ಜ್, ಅಪ್ರಿಷಿಯೇಷನ್ಸ್ ಬೇಕಾಗುತ್ತೆ. ಹಾಗಾಗಿ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ, ಯಾವ ರೀತಿ ನಿಮಗೆ ಪ್ರಶ್ನೆಗಳು ಬರಬಹುದು ಅಂತೇಳಿ. For given below are two types of wheel dresser. Name the dresser A and B. ಈಗ ನೋಡಿ, ಕೆಲವು ಸಂದರ್ಭದಲ್ಲಿ ನೇರವಾಗಿ ಇದೇನಪ್ಪ ಅಂತ ಕೇಳ್ಬೋದು, ಸರ್ ಇದು ಗ್ರೈಂಡಿಂಗ್ ವೀಲ್ ಸರ್ ಅಂತ. ನೀವು ಗೊತ್ತಿದ್ರೆ ಈಸ್ ಎ ಟೆಕ್ನಿಷಿಯನ್, ಇದು ನೋಡಿದ್ರೆ ಇದು ಗ್ರೈಂಡಿಂಗ್ ವೀಲ್ ಸರ್, ಇದು ಗ್ರೈಂಡಿಂಗ್ ವೀಲ್ ಅಂತ ಹೇಳ್ತೀರಿ. ಒಂದು ವೇಳೆ ಏನು ಗೊತ್ತಿಲ್ಲ ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಈಗ ನಿಮಗೆ ಇಲ್ಲಿ ಒಂದು ಎರಡು ಆಬ್ಜೆಕ್ಟನ್ನು ತೋರಿಸ್ತೀವಿ. ಇಲ್ಲಿ ಎ ಆ್ಯಂಡ್ ಬಿ ಅಂತ ಎರಡು ಐಟಮ್ಸ್ ಇದೆ. ಏನಿದು, ಎ ಏನು, ಬಿ ಏನು, ಡ್ರೆಸ್ಸರ್ ಅಂತ ಹೇಳ್ತಾ ಇದ್ದಾರೆ. ಯಾವ ಥರ ಡ್ರೆಸ್ಸರ್ ಇದು? ಎ ಇಸ್ ಕಾಲ್ಡ್ ಸ್ಟಾರ್ ವೀಲ್ ಡ್ರೆಸ್ಸರ್ ಹಂಟಿಂಗ್ಟನ್ ಟೈಪ್. ಬಿ ಇಸ್ ಕಾಲ್ಡ್ ಡೈಮಂಡ್ ಡ್ರೆಸ್ಸರ್. ಬಿ ಏನು, ಡೈಮಂಡ್ ಡ್ರೆಸ್ಸರ್. ಅದೇ ರೀತಿ ಚೂಸ್ ದ ಕರೆಕ್ಟ್ ಆನ್ಸರ್ ನೋಡೋಣ. ವಾಟ್ ಇಸ್ ದ ನೇಮ್ ಆಫ್ ದ ಟೂಲ್ ಸೋರ್? ಅಲ್ಲಿ ಆ ರೀತಿ ಪ್ರಶ್ನೆ. ಇಲ್ಲಿ ಚೂಸ್ ದಿ ಕರೆಕ್ಟ್ ಆನ್ಸರ್ ಅಲ್ಲಿ ಅವನೇ ಆನ್ಸರ್ ಕೊಟ್ಬಿಡ್ತಾನೆ, ಅದ್ರಲ್ಲಿ ನೀವು ಚೂಸ್ ಮಾಡ್ಬೇಕು ಯಾವ್ದು ಸರಿ ಅಂತೇಳಿ. ಸ್ಟೋನ್ ಡ್ರೆಸ್ಸರ್, ಡೈಮಂಡ್ ಡ್ರೆಸ್ಸರ್, ಸ್ಟಾರ್ ವೀಲ್ ಡ್ರೆಸ್ಸರ್, ಅಬ್ರೆಸಿವ್ ಸ್ಟಿಕ್ಸ್. ಈಗ ತಾನೇ ಹೇಳಿದಿರಿ ಸ್ಟಾರ್ ವೀಲ್ ಡ್ರೆಸ್ಸರ್ ತಾನೇ ಇದು. ನೋಡೋಣ ಆನ್ಸರ್. ಎಸ್, ಸಿ ಇಸ್ ದ ಕರೆಕ್ಟ್ ಆನ್ಸರ್, ಸ್ಟಾರ್ ವೀಲ್ ಡ್ರೆಸ್ಸರ್. ಸೊ ಅನದರ್ ಒನ್,
ವಾಟ್ ಈಸ್ ದ ಟೂಲ್ ಯೂಸ್ಡ್ ಇನ್ ಗ್ರೈಂಡಿಂಗ್ ಆಪರೇಷನ್ಸ್? ಈ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇರ್ತಕ್ಕಂಥ ಒಂದು ಟೂಲ್ ಏನಿರ್ಬೋದು? ಇದು ಗ್ರೈಂಡಿಂಗ್ ಅಲ್ಲಿ ನಾವು ಇದನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಡ್ರೆಸ್ಸಿಂಗ್ ಅನ್ನು ಮಾಡಲಿಕ್ಕೆ, ಮುಖ್ಯವಾಗಿ ಡ್ರೆಸ್ಸಿಂಗ್ ಅನ್ನು ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಡ್ರೆಸ್ಸರ್ ಇದು. ಏನ್ ಟೂಲ್ ನೋಡೋಣ. ಆನಿಂಗ್ ಟೂಲ್, ಅಬ್ರೆಸಿವ್ ಸ್ಟಿಕ್, ಡೈಮಂಡ್ ಡ್ರೆಸ್ಸರ್, ಸ್ಟಾರ್ ವೀಲ್ ಡ್ರೆಸ್ಸರ್. ವಿಚ್ ಇಸ್ ಕರೆಕ್ಟ್? ಡೈಮಂಡ್ ಡ್ರೆಸ್ಸರ್ ತಾನೇ ಇದು? ನೋಡೋಣ ಸರಿನಾ ಆನ್ಸರು? ಎಸ್, ಡೈಮಂಡ್ ಡ್ರೆಸ್ಸರ್. ವಾಟ್ ಈಸ್ ಟು ಬಿ ಡನ್ ಆಫ್ಟರ್ ಮೌಂಟಿಂಗ್ ದ ನ್ಯೂ ಗ್ರೈಂಡಿಂಗ್ ವಿಲ್ ಟು ರನ್ ಕಾನ್ಸೆಂಟ್ರಿಕ್? ಈಗ ಗ್ರೈಂಡಿಂಗ್ ಮೆಷಿನ್ಸ್ ನಲ್ಲಿ ಹಳೆ ಗ್ರೈಂಡಿಂಗ್ ವೀಲ್ ಅನ್ನು ತೆಗೆದು ಒಂದು ಹೊಸ ಗ್ರೈಂಡಿಂಗ್ ವೀಲ್ ಅನ್ನು ಮೌಂಟ್ ಮಾಡ್ತಾರೆ. ಈಗ ಇಲ್ಲಿ ಏನನ್ನ ಮಾಡಬೇಕು, ಏನ್ ಮಾಡಬೇಕು ಅಂದ್ರೆ 4 ಆನ್ಸರ್ ಕೊಟ್ಟಿದ್ದಾನೆ. ಟ್ರೂಯಿಂಗ್, ಗ್ಲೇಜಿಂಗ್, ಲೋಡಿಂಗ್, ಡ್ರೆಸ್ಸಿಂಗ್. ಸೊ ಏನ್ ಮಾಡಬೇಕಾಗುತ್ತೆ? ಹೊಸ ವೀಲ್ ಅನ್ನ ನಾವು ಮೌಂಟ್ ಮಾಡುವಂತಹ ಸಂದರ್ಭದಲ್ಲಿ ಮೌಂಟಿಂಗ್ ಆದ್ಮೇಲೆ ಅದನ್ನ ಟ್ರೂಯಿಂಗ್ ಕೂಡ ಮಾಡಬೇಕು. ಟ್ರೂಯಿಂಗ್, ಹೌದಾ? ಸರಿನಾ ಆನ್ಸರು? ನೋಡೋಣ. ಎಸ್, ಟ್ರೂಯಿಂಗ್ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಡಿಫೆಕ್ಟ್ ವಿತ್ ದ ವೀಲ್ ಗೆಟ್ ಕ್ಲಾಗ್ಡ್? ಸೊ ಈ ವೀಲ್ ಪೋರಸ್ ಇದೆಯಲ್ಲಪ್ಪ, ಈ ಪೋರಸ್ ಅಲ್ಲಿ ಸ್ಮಾಲ್ ಅಲ್ಯೂಮಿನಿಯಂ, ಕಾಪರ್, ಲೆಡ್ ಇಂಥ ಸ್ಮಾಲ್ ಮೆಟಲ್ ಪಾರ್ಟಿಕಲ್ಸ್ ಕ್ಲಾಗ್ ಆಗಿದ್ರೆ ಈ ಡಿಫೆಕ್ಟ್ಗೆ ಏನಂತ ಕರಿತೀವಿ? ಆನ್ಸರ್ ನೋಡೋಣ. ಡ್ರಿಲ್ಲಿಂಗ್, ಗ್ಲೇಜಿಂಗ್, ಲೋಡಿಂಗ್ ಅಂಡ್ ಡ್ರೆಸ್ಸಿಂಗ್ ಅಂತ ಡಿಫೆಕ್ಟ್ ಅನ್ನ ಏನಂತ ಕರಿತೀವಿ ಮಕ್ಕಳೇ? ಲೋಡಿಂಗ್ ಆಗಿದೆ. ವೀಲ್ ಏನಾಗಿದೆ? ಲೋಡಿಂಗ್ ಆಗಿದೆ. ನೋಡೋಣ ಆನ್ಸರ್ ಸರಿನಾ? ಎಸ್, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಡಿಫೆಕ್ಟ್? If the surface of the grinding will develop a smooth and shining appearance. ಇದು ಗ್ರೈಂಡಿಂಗ್ ವೀಲ್ ಸರ್ಫೇಸ್ ಏನಾಗಿದೆ? ಸ್ಮೂತ್ ಆಗಿಬಿಟ್ಟಿದೆ, ಸೈನ್ ಹೊಳಿತಾ ಇದೆ. ಇಂಥ ಒಂದು ಕಂಡೀಷನ್ಸ್ ಏನಂತ ಕರಿತೀವಿ ಈ ಅಪಿಯರೆನ್ಸ್? ಎ ಇಸ್ ಕಾಲ್ಡ್ ಗ್ಲೇಜಿಂಗ್, ಟ್ರೂಯಿಂಗ್, ಲೋಡಿಂಗ್, ಡ್ರೆಸ್ಸಿಂಗ್. ಸೈನಿಂಗ್ ಮೀನ್ಸ್ ಗ್ಲೇಜ್. ಗ್ಲೇಜಿಂಗ್ ಕರೆಕ್ಟ್ ಅಲ್ಗೆ? ಎಸ್. ಲೋಡಿಂಗ್ ಆದ್ಮೇಲೆ ವೀಲ್ನ ಹಾಗೆ ನೀವು ಗ್ರೈಂಡ್ ಮಾಡ್ತಾ ಇದ್ರೆ ಸ್ಮೂತ್ ಆಗಿಬಿಡುತ್ತೆ, ಅದು ಸರ್ಫೇಸು ಸೈನಿಂಗ್ ಹೊಡಿತಾ ಇರ್ತದೆ. ಈ ಸ್ಮೂತ್ ಅಂಡ್ ಸೈನಿಂಗ್ ಆಗಿರ್ತಕ್ಕಂಥ ಒಂದು ವೀಲನ್ನೇ ನಾವು ಅಪಿಯರೆನ್ಸ್ ಅನ್ನ ನಾವೇನಂತ ಕರಿತೀವಿ? ಗ್ಲೇಜಿಂಗ್ ಅಂತ ಕರಿತೀವಿ. ಎ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ಟು ಬಿ ಡನ್ ಬಿಫೋರ್ ನ್ಯೂ ಗ್ರೈಂಡಿಂಗ್ ವೀಲ್ ಮೌಂಟೆಡ್ ಟು ಗ್ರೈಂಡರ್? ಹೊಸ ಗ್ರೈಂಡಿಂಗ್ ವೀಲ್ ಅನ್ನ ನೀವು ಮೌಂಟ್ ಮಾಡುವಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು? ಗ್ಲೇಜಿಂಗ್, ಟ್ರೂಯಿಂಗ್, ಲೋಡಿಂಗ್, ಡ್ರೆಸ್ಸಿಂಗ್. ವಿಚ್ ಇಸ್ ಕರೆಕ್ಟ್? ಈಗ ತಾನೇ ಬಂದಿತ್ತು, ಬಟ್ ಡಿಫ್ರೆಂಟ್ ಕ್ವಶನ್ಸ್. ಸೊ ಟ್ರೂಯಿಂಗ್ ಅನ್ನ ಮಾಡಬೇಕು. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸಾಫ್ಟ್ ಮೆಟಲ್ ಪಾರ್ಟಿಕಲ್ಸ್ ದಟ್ ಕ್ಲಾಗ್ಡ್ ಇನ್ ದ ಪೋರಸ್ ಆಫ್ ದ ಗ್ರೈಂಡಿಂಗ್ ವೀಲ್. ಈ ಸಾಫ್ಟ್ ಮೆಟಲ್ ಪಾರ್ಟಿಕಲ್ಸ್, ಈ ಪೋರಸ್ ಅಂದ್ರೆ ಇಲ್ಲಿ ಕೆಳಗಡೆ ತೂತ್ ಬೇರೆ ಬೇರೆ ಗ್ಲಾಬ್ ಡೆನ್ಸ್ ಓಪನ್ ಇರುತ್ತೆ, ಅದರೊಳಗಡೆ ಸೇರ್ಕೊಂಡಿದೆ. ಅದನ್ನ ಏನಂತ ಕರಿತೀವಿ? ಗ್ಲೇಜಿಂಗ್, ಟ್ರೂಯಿಂಗ್, ಲೋಡಿಂಗ್ and dressing. The correct answer is loading. C is the correct answer. The surface of the grinding will develop a smooth and shining appearance is called glazing. ಅದನ್ನ ಏನಂತ ಕರಿತೀವಿ ನಾವು? ಗ್ಲೇಜಿಂಗ್ ಅಂತ ಕರಿತೀವಿ. ಎ ಇಸ್ ದಿ ಕರೆಕ್ಟ್ ಆನ್ಸರ್. ಈ ರೀತಿ ಪ್ರಶ್ನೆಗಳು ಮಕ್ಕಳೇ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಮತ್ತೆ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲೂ ಕೂಡ ಇವು ಬರುತ್ತೆ. ನಿಮಗೆ ಇಂಡಸ್ಟ್ರೀಸ್ನಲ್ಲಿ ನೀವು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಲೋಡ್ ಆಗಿದೆಯಾ, ಗ್ಲೇಜ್ ಆಗಿದೆಯಾ, ಡ್ರೆಸ್ಸಿಂಗ್ ಮಾಡಬೇಕಾ, ಟ್ರೂಯಿಂಗ್ ಮಾಡಬೇಕಾ? ಸೊ ದಿಸ್ ಆರ್ ಆಲ್ ಇಂಪಾರ್ಟೆಂಟ್. ಸೊ ಇಲ್ಲಿವರೆಗೆ ಈ ಗ್ರೈಂಡಿಂಗ್ ವೀಲನ್ನು ಮೈಂಟೈನ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ. ಮುಂದಿನ ತರಗತಿಯಲ್ಲಿ ವೀಲ್ ಮೌಂಟಿಂಗ್ ಅಂತ ಬರುತ್ತೆ. ವೀಲನ್ನು ಯಾವ ರೀತಿ ಮೌಂಟಿಂಗ್ ಮಾಡೋದು, ವೀಲನ್ನು ಯಾವ ರೀತಿ ಇನ್ಸ್ಪೆಕ್ಷನ್ಸ್ ಅನ್ನು ಮಾಡ್ತಕ್ಕಂಥದ್ದು, ಟೆಸ್ಟಿಂಗ್ ಆಫ್ ವೀಲ್, ಗ್ರೈಂಡಿಂಗ್ ವೀಲ್ ಅಂಡ್ ಮೌಂಟಿಂಗ್ ಆಫ್ ಗ್ರೈಂಡಿಂಗ್ ವೀಲ್ ಅಂತೇಳಿ ನೆಕ್ಸ್ಟ್ ತರಗತಿಯಲ್ಲಿ ಅದನ್ನು ನಾನು ತೆಗೆದುಕೊಳ್ತೀನಿ. ಸೊ ಇದು ನಿಮಿ ಫಸ್ಟ್ ಇಯರ್ ನಿಮಿ ಫಿಟ್ಟರ್ ಟ್ರೇಡ್ ಥಿಯರಿನಲ್ಲಿ ಲೆಸನ್ಸ್ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಅಸೈನ್ಮೆಂಟ್ಸ್ ಕೂಡ ಇದೆ. ನೋಟ್ಸ್ ಕೊಟ್ಟಿದ್ದೀನಿ. ನೋಟ್ಸ್ ಎಲ್ಲನೂ ಬರೀರಿ ಒಂದ್ಸಲಿ. ಅಸೈನ್ಮೆಂಟ್ಸ್ ಬುಕ್ನಲ್ಲಿ ಕಾಪಿ ಮಾಡಿ. ಯಾಕೆ ನೀವು 10 ಸಲ ಓದೋದಕ್ಕೆ 1 ಸಲ ಬರೆದ್ರೆ 10 ಸಲ ಓದೋದಕ್ಕೆ ಸಮ, ನೆನಪಿನಲ್ಲಿ ಉಳ್ಕೊಳ್ಳುತ್ತೆ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಸೊ ಯಾರ್ಯಾರು ಈ ಒಂದು ನೆಟ್ವರ್ಕ್ ಸಿಕ್ಕಿಲ್ಲ ಅವರಿಗೆ ಯೂಟ್ಯೂಬ್ ಲಿಂಕನ್ನು ಶೇರ್ ಮಾಡ್ತೀನಿ. ಅವರು ಆ ಒಂದು ಲೆಸನ್ಸನ್ನು ವ್ಯೂ ಮಾಡಿ ಏನೇ ಡೌಟ್ಸ್ ಇದ್ದರೆ ನನಗೆ ಕಾಲ್ ಬ್ಯಾಕ್ ಮಾಡಿ. ಧನ್ಯವಾದಗಳು ಮಕ್ಕಳೇ, ಎಲ್ಲರಿಗೂ ಶುಭವಾಗಲಿ.